Yes, good evening and welcome for today's discussion. ಸೊ ನಿನ್ನೆ ನಮ್ಮ ಸ್ವಾತಂತ್ರ್ಯ ಚಳುವಳಿಯ ಮೊದಲನೇ ಹಂತದ ಬಗ್ಗೆ ನಾಯಕರ ಬಗ್ಗೆ ಹೇಳಿದೆ, ಇಂಪಾರ್ಟೆಂಟ್ ಲೀಡರ್ಸ್ ಬಗ್ಗೆ ಹೇಳಿದೆ. ಸೊ ಆ ಲೀಡರ್ಸ್ ಆದ ನಂತರ ಈಗ ಮುಂದಿನ ಅಂಶವನ್ನು ಚರ್ಚೆಗೆ ತೆಗೆದುಕೊಳ್ತೀನಿ, ಅವರ ಮೆಥಡಾಲಜಿಯ ಬಗ್ಗೆ. ಎಸ್, 3 ಮೆಥಡ್ಸ್ ಅಂತ ನಾನು ಹೇಳಿದೆ. ಯಾವ ವಿಧಾನಗಳನ್ನು ಅವರು ಬಳಸಿದರು ಹೋರಾಟದಲ್ಲಿ ಅನ್ನೋದು, ಅದು ನಿಮ್ಮ ಅನುಕೂಲಕ್ಕಾಗಿ ನಾನು ಏನು ಹೇಳಿದೆ, 3 Pಗಳನ್ನು ನೆನಪಿಟ್ಕೊಳ್ಳಿ. ಜಸ್ಟ್ ಇಟ್ಸ್ ಓನ್ಲಿ ಫಾರ್ ಮೆಮರಿ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ 3 Pಗಳು ಅಂತ ಯಾಕೆ ಹೇಳ್ತೀವಿ ಅಂದರೆ, ಮೊದಲನೇದ್ದು ಪಿಟಿಷನ್ ಅಂದರೆ ಮನವಿ, ಕನ್ನಡದಲ್ಲಿ ಮನವಿ ಅಂತ ಆಗುತ್ತೆ. ಓಕೆ. ಎರಡನೇ P ಯಾವುದು ಅಂದರೆ ಪ್ಲ್ಯಾಟ್ಫಾರ್ಮ್ ಅಂದರೆ ವೇದಿಕೆ, ಭಾಷಣ ಮಾಡೋದು ಅಂತ ಅರ್ಥ ಇಂಗ್ಲೀಷಲ್ಲಿ. ಮೂರನೇದ್ದು ಪ್ರೇಯರ್ ಅಂದರೆ ಪ್ರಾರ್ಥನೆ. ಸೊ ಈ 3 ವಿಧಾನಗಳನ್ನು ಇವರು ಬಳಸಿದರು ಅನ್ನೋದನ್ನು ನೆನಪಿಟ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು, 3 Ps ಅಂತ ಹೇಳ್ತೀವಿ. ಈ 3 ಅಕ್ಷರಗಳು P ಇಂದ ಬರೋದ್ರಿಂದ ಅದನ್ನು 3 Ps ಅಂತ ಹೇಳ್ತೀವಿ ಅಷ್ಟೇ, ಮತ್ತೇನಿಲ್ಲ. ಇಟ್ಸ್ ಓನ್ಲಿ ಫಾರ್ ಮೆಮರಿ ಸೇಕ್, ಬೇರೆ ಏನಿಲ್ಲ. ಸೊ ಪಿಟಿಷನ್ ಅಂದರೆ ಮನವಿ, ಪ್ಲ್ಯಾಟ್ಫಾರ್ಮ್ ಅಂದರೆ ವೇದಿಕೆ, ಪ್ರೇಯರ್ ಅಂದರೆ ಪ್ರಾರ್ಥನೆ. ಸೊ ಈ ಮಂದಗಾಮಿ ನಾಯಕರುಗಳು ಏನಿದ್ರು, ಅವರು ಬ್ರಿಟಿಷರೊಂದಿಗೆ ನೇರವಾದ ಹೋರಾಟಕ್ಕೆ ಇಳಿಲಿಲ್ಲ. ಅದಕ್ಕೆ ನಾನು ನಿನ್ನೆಯ ಚರ್ಚೆಯಲ್ಲಿ 2 ಕಾರಣ ಕೊಟ್ಟಿದ್ದೆ. ಒಂದು, ಬ್ರಿಟಿಷ್ ಸಾಮ್ರಾಜ್ಯ ಬಹಳ ಶಕ್ತಿಶಾಲಿಯಾಗಿತ್ತು, ಪವರ್ಫುಲ್ ಆಗಿತ್ತು. ಸೊ ಪವರ್ಫುಲ್ ಆದಂಥ ಸಾಮ್ರಾಜ್ಯವನ್ನು ಟ್ಯಾಕಲ್ ಮಾಡಬೇಕು ಅಂದರೆ ನೀವು ಮೊದಲು ಬಲಶಾಲಿಯಾಗಬೇಕು. ಇದು ಎಷ್ಟೋ ಹಳೆಯ ಒಂದು ಟೆಕ್ನಿಕ್ ಅಂತ ಹೇಳಿದರೆ, ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ 1000 ವರ್ಷಗಳ ಹಿಂದೆ ಹೇಳ್ತಾನೆ. ಏನಂತ, ಡೋಂಟ್ ಅಟ್ಯಾಕ್ ದ ಎನಿಮಿ ವೆನ್ ಯು ಆರ್ ವೀಕ್ ಅಂತ ಚಂದ್ರಗುಪ್ತ ಮೌರ್ಯನಿಗೆ ಅಡ್ವೈಸ್ ಮಾಡ್ತಾನೆ. ನಿಮ್ಮ ಶತ್ರು ಸ್ಟ್ರಾಂಗ್ ಇದ್ದಾಗ ನೀವು ಸುಮ್ಮನೆ ಇರಬೇಕು, ದಾಳಿ ಮಾಡಬೇಡಿ ಅನ್ನೋ ಯುದ್ಧ ನೀತಿ ಭಾಳ ಹಿಂದೆಯೇ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳಿದ್ದಾನೆ. ಸೊ ಇಲ್ಲಿ ಬ್ರಿಟಿಷರು ಬಹಳ ಪವರ್ಫುಲ್ ಆಗಿದ್ದರಿಂದ ಈ ಮಂದಗಾಮಿ ನಾಯಕರು ನಾವೇನಾದರೂ ಈಗ ಇವರ ವಿರುದ್ಧ ಹಿಂಸಾತ್ಮಕ ಹೋರಾಟಕ್ಕೆ ಇಳಿದ್ರೆ ನಾವು ಖಂಡಿತ ಸೋಲೋದು ಗ್ಯಾರಂಟಿ, ಅದಕ್ಕೆ ಸಫಲ ಆಗಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಇದು ಒಂದು ಕಾರಣ. ಎರಡನೇ ಕಾರಣ, ದೇವರ್ ಆಲ್ ಇಂಟೆಲೆಕ್ಚುವಲ್ಸ್. ದಾದಾಭಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, SN ಬ್ಯಾನರ್ಜಿ, WC ಬ್ಯಾನರ್ಜಿ, ಸುಬ್ರಹ್ಮಣ್ಯ ಅಯ್ಯರ್, ನೀನೇನು ಲಿಸ್ಟನ್ನು ಕೊಟ್ಟೆ, ಆ ಎಲ್ಲ ಪ್ರತಿಯೊಬ್ಬರೂ ಕೂಡ ಅತ್ಯಂತ ದೊಡ್ಡ ಬುದ್ಧಿಜೀವಿಗಳು, ಆಗಿನ ಕಾಲದ ವಿಚಾರವಂತರು, ದ ಗ್ರೇಟ್ ಇಂಟೆಲೆಕ್ಚುವಲ್ಸ್ ಆಫ್ ದ ಟೈಮ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಅವರು ಇಂಟೆಲೆಕ್ಚುವಲ್ಸ್ ಆಗಿದ್ದರಿಂದ ಅವರೇನು ಒಂದು ನಂಬಿಕೆ ಇಟ್ಕೊಂಡಿದ್ರು ಅಂದರೆ, ಸ್ವಲ್ಪ ಮನವಿಯನ್ನು ಮಾಡಿಕೊಂಡ್ರೆ ಬ್ರಿಟಿಷ್ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಕೇಳಬಹುದು. ದೇ ಬಿಲೀವ್ಡ್ ಇನ್ ದ ಗುಡ್ನೆಸ್ ಆಫ್ ದ ಬ್ರಿಟಿಷರ್ಸ್ ಅಂತ ಹೇಳ್ತೀವಿ. ಬ್ರಿಟಿಷರ ಒಂದು ಒಳ್ಳೆಯತನದಲ್ಲಿ, ಅವರ ಜೆಂಟಲ್ಮನ್ಶಿಪ್ಪಲ್ಲಿ ಅವ್ರಿಗೊಂದು ಸ್ವಲ್ಪ ನಂಬಿಕೆ ಇತ್ತು. ಪ್ರಯತ್ನ ಮಾಡಿ ನೋಡೋಣ, ರಿಕ್ವೆಸ್ಟ್ ಮಾಡಿ ನೋಡೋಣ ಅಂಥೇಳಿ ಅವ್ರೇನು ಮಾಡ್ತಾಯಿದ್ರು, ಮನವಿಗಳನ್ನು ಸಲ್ಲಿಸ್ತಾಯಿದ್ರು. ಪಿಟಿಷನ್ ಅಂದರೆ ಮನವಿ, ಅರ್ಜಿ. ಹಾಗಾಗಿ ಈ ಮಂದಗಾಮಿ ನಾಯಕರಿಗೆ ಇನ್ನೊಂದು ಹೆಸರು ಕೂಡ ಇದೆ, ಏನಂತ, ಪಿಟಿಷನರ್ಸ್, ಮನವಿಕಾರರು ಅಂತಲೇ ಇವ್ರನ್ನ ಕರೀತಾರೆ. ಎಕ್ಸಾಮ್ನಲ್ಲಿ ಆ ಪ್ರಶ್ನೆ ಬಂದಿದೆ. ಮನವಿಕಾರರು ಅಂದರೆ ಯಾರು ಅಂತ ಹೇಳಿದರೆ ನೀವು ಮತ್ತೆ ಮಾಡ್ರೇಟ್ಸ್ ಈ ನಾಯಕರ ಹೆಸರೇ ಬರೀಬೇಕು. ಅವರು ಅರ್ಜಿ ಮೇಲೆ ಅರ್ಜಿಯನ್ನು ಹಾಕ್ತಿದ್ರು, ಅವರು ರಿಕ್ವೆಸ್ಟ್ ಮಾಡ್ತಾಯಿದ್ರು. ಯಾರಿಗೆ? ವೈಸ್ರಾಯ್ಗೆ. ಅವ್ರ ಅರ್ಜಿ ಯಾರಿಗೆ ಹಾಕ್ತಿದ್ರು? ದೇಶ ಆಳುವ ವೈಸ್ರಾಯ್ಗೆ ಹಾಕಿ, ನೋಡಿ ನಮ್ಮ ಭಾರತೀಯರ ಕೋರಿಕೆ ಹೀಗಿದೆ, ರೈತರ ಸಮಸ್ಯೆ ಹೀಗಿದೆ, ರಕ್ಷಣಾ ವೆಚ್ಚ ಕಡಿಮೆ ಮಾಡಿರಿ, ಟ್ಯಾಕ್ಸ್ ಕಡಿಮೆ ಮಾಡಿರಿ, ಲ್ಯಾಂಡ್ ಟ್ಯಾಕ್ಸ್ ಕಡಿಮೆ ಮಾಡಿರಿ, ಭಾರತೀಯರಿಗೆ ಆಡಳಿತದಲ್ಲಿ ಪ್ರಾತಿನಿಧ್ಯ ಕೊಡಿ, ಅದು ಬೇಕು ಇದು ಬೇಕು ಅಂತ ನಾವು ಒಂದು ದೊಡ್ಡ ಲಿಸ್ಟ್ ಇಟ್ಕೊಂಡು ಅವ್ರ ಹತ್ರ ಹೋಗ್ತಿದ್ವಿ, ಒಂದು ಅರ್ಜಿ ಕೊಡ್ತಿದ್ವಿ. ಅವರ ಅರ್ಜಿಯನ್ನು ನೋಡಿ ಟೇಬಲ್ ಮೇಲೆ ಇಟ್ಬಿಡ್ತಿದ್ವಿ, ಏನೂ ಕ್ರಮವನ್ನು ಕೈಗೊಳ್ತಿರ್ಲಿಲ್ಲ. ಸೊ ಇವರು ಬರೀ ಮನವಿ ಮಾಡ್ತಾನೆ ಹೋಗಿದ್ದರಿಂದ ಇವರಿಗೆ ಮನವಿಕಾರರು ಅಂತ ಕೂಡ ಒಂದು ಟೈಟ್ಲ್ ಇದೆ. ಇನ್ನು ಪ್ಲ್ಯಾಟ್ಫಾರ್ಮ್ ಅಂದರೆ ಅರ್ಥ ಏನು, ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದಕ್ಕೆ ಇವರು ಆಗಾಗ ಭಾಷಣಗಳನ್ನು ಮಾಡ್ತಿದ್ರು, ಕಾರ್ಯಕ್ರಮಗಳನ್ನು ನಡೆಸ್ತಾಯಿದ್ರು. ಕ್ರಿಯೇಟಿಂಗ್ ಅವೇರ್ನೆಸ್ ಅಂತ ಹೇಳ್ತೀವಿ. ಜಾಗೃತಿ ಅಂದರೆ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸೋದು. ನಾವು ಯಾಕೆ ಹೋರಾಟ ಮಾಡಬೇಕು, ಬ್ರಿಟಿಷರ ವಿರುದ್ಧ ಯಾಕೆ ಹೋರಾಟ ಮಾಡಬೇಕು, ಬ್ರಿಟಿಷರು ನಮ್ಮನ್ನು ಹೇಗೆ ಶೋಷಣೆ ಮಾಡ್ತಿದ್ದಾರೆ. ಬಹುಶಃ ಅಲ್ಲಿ ಅತಿ ಮುಖ್ಯವಾದ ವ್ಯಕ್ತಿ ನಿಮಗೆ ನೆನಪಾಗಬೇಕಾದವರು ಯಾರು? ದಾದಾಭಾಯಿ ನವರೋಜಿ. ಆ ದಾದಾಭಾಯಿ ನವರೋಜಿಯವರು ಡ್ರೈನ್ ಥಿಯರಿಯನ್ನು ನಮಗೆ ತಿಳಿಸ್ತಾರೆ. ಸೋರಿಕೆ ಸಿದ್ಧಾಂತ ಅಂತ ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೆ. ನಮ್ಮ ದೇಶದ ಸಂಪತ್ತನ್ನು ಬ್ರಿಟಿಷರು ಹೇಗೆ ಕೊಳ್ಳೆ ಹೊಡೆದ್ರು,
ಲೂಟಿ ಮಾಡಿದರು, ನಮ್ಮ ರಿಸೋರ್ಸಸ್ನೆಲ್ಲ ಡ್ರೈನ್ ಔಟ್ ಮಾಡಿದರು ಅನ್ನೋದನ್ನು ತಮ್ಮ ದೊಡ್ಡ ಪುಸ್ತಕದಲ್ಲಿ ಬರೆದಿದ್ದಾರೆ. ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವ ಗ್ರಂಥದಲ್ಲಿ ಬರೆದಿದ್ದಾರೆ. ಸೊ ಆ ಡ್ರೈನ್ ಥಿಯರಿ ಏನಿದೆ ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಾಯಿದ್ರು. ಆನಂತರ ಬಂದ ಇನ್ನೊಬ್ಬ ಎಕನಾಮಿಸ್ಟು R.C. ದತ್, ರಮೇಶ್ ಚಂದ್ರ ದತ್, ನಿನ್ನೆ ಬೋರ್ಡಲ್ಲಿ ಬರೆದಿದ್ದೆ ಅವರ ಹೆಸರು. ಅವರು ಒಬ್ಬ ಎಕನಾಮಿಸ್ಟು. ಅವರು ತಮ್ಮ ಪುಸ್ತಕದಲ್ಲೂ ಇದನ್ನೇ ಹೇಳ್ತಾರೆ. ಇಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವ ಪುಸ್ತಕದಲ್ಲಿ R.C. ದತ್ ಅವರು ಇದನ್ನೇ ಹೇಳ್ತಾರೆ. ಬ್ರಿಟಿಷರು ಭಾರತೀಯರ ಸಂಪನ್ಮೂಲಗಳನ್ನು ಹೇಗೆ ವ್ಯವಸ್ಥಿತವಾಗಿ ಲೂಟ್ ಮಾಡಿದರು ಅಥವಾ ಶೋಷಣೆ ಮಾಡಿದರು, ನಮ್ಮನ್ನು ಬಡವರನ್ನಾಗಿಸಿದರು ಅನ್ನೋದನ್ನು ಅವರು ಕೂಡ ಹೇಳ್ತಾರೆ. ಸೊ ಈ ವೇದಿಕೆ ಅಂತ ಹೇಳಿದಾಗ ಪ್ಲ್ಯಾಟ್ಫಾರ್ಮ್ ಮೂಲಕ, ಸಾರ್ವಜನಿಕ ಭಾಷಣಗಳ ಮೂಲಕ ಸಾರ್ವಜನಿಕ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಈ ಮಂದಗಾಮಿ ನಾಯಕರು ಮಾಡಿದರು. ಅದನ್ನು 2ನೇ P ಅಂತ ಹೇಳ್ತೀವಿ, ಪ್ಲ್ಯಾಟ್ಫಾರ್ಮ್ ಫಾರ್ ಪಬ್ಲಿಕ್ ಸ್ಪೀಚಸ್ ಅಂತ ಹೇಳ್ತೀವಿ. ಇನ್ನು 3ನೇದೇನು ಅಂದರೆ ಪ್ರಾರ್ಥನೆ. ಇದು ಯಾತಕ್ಕಾಗಿ ಒಂದು ವಿಧಾನವಾಗಿ ಬಳಸ್ಕೊಳ್ತಾರೆ ಅಂದರೆ, ಅಂತಿಮವಾಗಿ ಭಾರತೀಯರಲ್ಲಿ ಇರುವಂಥ ಒಂದು ನಂಬಿಕೆ ಏನು ಅಂದರೆ, ನಮ್ಮ ಯಾವುದೇ ಸಮಸ್ಯೆ ನಮ್ಮ ಮಟ್ಟದಲ್ಲಿ ಪರಿಹಾರ ಆಗಲಿಲ್ಲ ಅಂದರೆ ನಾವು ದೇವರ ಮೊರೆ ಹೋಗ್ತೀವಿ. ಅದು ಈಗಲೂ ಇದೆ. ನೀವು ಹಳ್ಳಿ ಕಡೆಗೆಲ್ಲ ಒಂದು ನಾನು ಇದನ್ನು ನೋಡಿದ್ದೀರಿ, ಪ್ರಾವರ್ಬನ್ನು ಕೇಳಿದ್ದೀರಿ. ಏನಂತ? ಸಂಕಟ ಬಂದಾಗ ವೆಂಕಟರಮಣ ಅಂತೇಳಿ ನಾವು ಎಲ್ಲ ಸರಿ ಇದ್ದಾಗ ದೇವ್ರ ನೆನಪು ಮಾಡ್ಕೊಳ್ಳಲ್ಲ, ಏನಾದರೂ ಎಡವಟ್ಟಾದಾಗಲೇ ನಮಗೆ ದೇವ್ರ ನೆನಪಾಗೋದು. ಸೊ ಹಾಗಾಗಿ ನಮ್ಮ ಒಂದು ಸಮಸ್ಯೆ ನಮ್ಮ ಕೈಮೀರಿ ಹೋದಾಗ ನಾವು ದೇವರಲ್ಲಿ ಪ್ರಾರ್ಥನೆ ಇಡ್ತೀವಿ. ಆ ದೇವರು ಅನ್ನುವುದನ್ನೇ ಇಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡ್ ಪದದಲ್ಲಿ ನಾನು ಹೇಳ್ತಾ ಇದ್ದೀನಿ, ಪ್ರಾವಿಡೆನ್ಸ್ ಅಂತ ಕರೀತಾರೆ. ಪ್ರಾವಿಡೆನ್ಸ್ ಅಂದರೆ ಅದೃಷ್ಟ, ದೈವ ಅಂತ ಅರ್ಥ. ಕನ್ನಡದಲ್ಲಿ ಅದೃಷ್ಟ, ದೈವವನ್ನು ಪ್ರಾವಿಡೆನ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಈ ಪ್ರಾವಿಡೆನ್ಸ್ ಥಿಯರಿಯನ್ನು ಕೊಟ್ಟಿದ್ದು ಯಾರು ಅಂದರೆ ಗೋಖಲೆಜಿ. ಸೊ ಗೋಖಲೆಯವರು ಈ ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ಪ್ರಾವಿಡೆನ್ಸ್ ಥಿಯರಿ ಅಂತಲೇ ಅದನ್ನು ಕರೀತಾರೆ. ಅದಕ್ಕೊಂದು ಸಿದ್ಧಾಂತವೇ ಇದೆ. ಪ್ರಾವಿಡೆನ್ಸ್ ಥಿಯರಿ ಅಂತಂದರೆ ಅದೃಷ್ಟದ ಸಿದ್ಧಾಂತ. ಏನೋ ನಾವು ಪ್ರಯತ್ನ ಮಾಡೋಣ, ನಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಬಹುಶಃ ಬ್ರಿಟಿಷರು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೋದು, ಅವ್ರಿಗೆ ಏನೋ ಒಳ್ಳೆಯ ಬುದ್ಧಿ ಬರ್ಬೋದು. ಮುಂದೆ ಗಾಂಧಿ ಯುಗದಲ್ಲಿ ಗಾಂಧೀಜಿಯವರು ಒಂದು ಹಾಡು ಹೇಳ್ತಾರಲ್ಲ, ಆ ಹಾಡು ನೆನಪಾಗುತ್ತೆ. ಸಬ್ಕೋ ಸನ್ಮತಿ ದೇ ಭಗವಾನ್ ಈಶ್ವರ ಅಲ್ಲಾ ತೇರೇ ನಾಮ್ ರಘುಪತಿ ರಾಘವ ರಾಜಾರಾಮ್. ಅದರಲ್ಲಿ ಸಬ್ಕೋ ಸನ್ಮತಿ ಅನ್ನೋ ವರ್ಡನ್ನು ಇಲ್ಲಿ ನೆನ್ಪು ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಬ್ರಿಟಿಷ್ಕೋ ಸನ್ಮತಿ ದೇ ಭಗವಾನ್ ಅಂತ ನಾನು ಸ್ವಲ್ಪ ಅದನ್ನು ಅಮೆಂಡ್ಮೆಂಟ್ ಮಾಡಿ ನಿಮಗೆ ಹೇಳ್ತೀನಿ. ಅಂದರೆ ಬ್ರಿಟಿಷಿಗೆ ಸ್ವಲ್ಪ ಒಳ್ಳೆಯ ಬುದ್ಧಿ ಕೊಡಪ್ಪ, ನಮ್ಮ ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅದನ್ನು ಪ್ರಾವಿಡೆನ್ಸ್ ಥಿಯರಿ ಅಂತ ಹೇಳ್ತೀವಿ, ಅದೃಷ್ಟದ ದೈವದ ಸಿದ್ಧಾಂತ ಅಂತ ಗೋಪಾಲಕೃಷ್ಣ ಗೋಖಲೆ ಅವರು ಹೇಳ್ತಾರೆ. ಮತ್ತು ಅವ್ರದ್ದೇ ಒಂದು ಕೊಟೇಶನ್ ನಿಮಗಲ್ಲಿ ಕೊಡೋದಾದರೆ, ಅವ್ರು ಕಲ್ಕತ್ತಾದಲ್ಲಿ ನಡೆದ ಒಂದು ಭಾಷಣದಲ್ಲಿ ಗೋಖಲೆಯವರು ಹೇಳ್ತಾರೆ, ನಾವು ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದಿಲ್ಲ ಅಂದರೆ, ಇಫ್ ದ ಬ್ರಿಟಿಷರ್ಸ್ ವಿಶ್ ದಿ ಕ್ಯಾನ್ ಎಲಿಮಿನೇಟ್ ಕಾಂಗ್ರೆಸ್ ಇನ್ 1 hour ಅಂತ ಹೇಳ್ತಾರೆ. ಇದು ಗೋಖಲೆಯವರ ಮಾತು, ನಂದಲ್ಲ, ಪಾಟೀಲ್ ಸರ್ದಲ್ಲ. ಇದು ಗೋಖಲೆಯವರ ಕೊಟೇಶನ್ ಕೊಡ್ತಾ ಇದ್ದೀನಿ. ಇಫ್ ದ ಬ್ರಿಟಿಷರ್ಸ್ ರಿಯಲಿ ವಿಶ್ ದೇ ಕ್ಯಾನ್ ಎಲಿಮಿನೇಟ್ ಕಾಂಗ್ರೆಸ್ ಇನ್ 1 hour ಅಂತ ಭಾಷಣ ಮಾಡ್ತಾರೆ. ಅವರು ಮನಸ್ಸು ಮಾಡಿದರೆ 1 ಗಂಟೆಯಲ್ಲಿ ಕಾಂಗ್ರೆಸ್ಸನ್ನು ಗಂಟು ಮೂಟೆ ಕಟ್ಟಿ ಕಳಿಸ್ಬೋದು. ಯಾಕಂದರೆ ಅದೇನು ಕಷ್ಟ ಆಗಿರಲಿಲ್ಲ ಅವ್ರಿಗೆಲ್ಲ. ಈ ನಾಯಕರನ್ನೆಲ್ಲ ಅರೆಸ್ಟ್ ಮಾಡಿ ಅಂಡಮಾನೋ ನಿಕೋಬಾರ್ ದ್ವೀಪಕ್ಕೆ ಒಂದು ಹಡಗ ಮಾಡಿ ಕಳಿಸ್ಬಿಟ್ಟಿದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟ ನಿಂತೇ ಹೋಗ್ಬಿಡ್ತಿತ್ತು, ಲೀಡರ್ಸ್ ಎಲ್ಲ ಹೋಗ್ಬಿಡ್ತಿದ್ರು. ಸೊ ಹಾಗಾಗಿ ಬ್ರಿಟಿಷರಿಗೆ ಈ ಮಂದಗಾಮಿ ನಾಯಕರನ್ನು ಕಂಟ್ರೋಲ್ ಮಾಡೋದು ಏನು ಕಷ್ಟದ ಕೆಲಸ ಇರಲಿಲ್ಲ. 1 ಸೆಕೆಂಡಲ್ಲಿ, ನಿಮಿಷದಲ್ಲಿ ಮಾಡ್ಬೋದಿತ್ತು. ಅದಕ್ಕೆ ಗೋಖಲೆಯವರು ಹೇಳ್ತಾರೆ, ನಾವು ಸ್ವಲ್ಪ ತಾಳ್ಮೆಯಿಂದ ಕೆಲಸ ಮಾಡಬೇಕು. ಇಲ್ಲಿ ಆ ಥರ ಮಾಡಿದರೆ ವರ್ಕೌಟ್ ಆಗಲ್ಲ. ನಿಮ್ಮ ವಿದ್ಯಾರ್ಥಿಗಳ ಭಾಷೆಯಲ್ಲಿ ಹೇಳೋದಾದರೆ ವರ್ಕೌಟ್ ಆಗಲ್ಲ ಸಾರ್ ಅಂತಿರಲ್ಲ, ಹಂಗೆ ವರ್ಕೌಟ್ ಆಗಲ್ಲ. ಇಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಹೋರಾಟ ಮಾಡಿದರೆ ನಾವು ಬ್ರಿಟಿಷರನ್ನು ಹೋಗಬಹುದು. ಇಲ್ಲದೆ ಹೋದರೆ ಆತುರಕ್ಕೆ ಬಿದ್ದು ಹಿಂಸೆಗೆ ಇಳಿದ್ರೆ ನಾವೇ ನಾಶವಾಗ್ತೀವಿ ಅನ್ನೋದು ಈ ನಾಯಕರ ಒಂದು ಧೋರಣೆ. ಹಾಗಾಗಿ ಈ 3 Pಗಳನ್ನು ಇಟ್ಟುಕೊಂಡೇ ಇವರು ಹೋರಾಟ ಮಾಡಿದರು. ಎಲ್ಲಿವರೆಗೆ? ಟಿಲ್ 1905, 1905ರವರೆಗೂ ಪಿಟಿಷನ್, ಪ್ಲ್ಯಾಟ್ಫಾರ್ಮ್, ಪ್ರೇಯರ್ ಇದೇ ದಾರಿಯಲ್ಲೇ ಹೋಗಿದ್ದರಿಂದ ಅಲ್ಲಿ ಹೇಳಿಕೊಳ್ಳುವಂಥ ಸಾಧನೆಗಳಾಗಲಿಲ್ಲ. ಎಕ್ಸೆಪ್ಟ್ ಇವರ ಏಕೈಕ ಒಂದು ಸಾಧನೆ ಏನು, ಮಂದಗಾಮಿಗಳ ಹೋರಾಟದಿಂದ ಆದಂಥ ಒಂದೇ ಒಂದು ಅಚೀವ್ಮೆಂಟು, ಅದನ್ನು ಬಹುಶಃ ಅವರಿಗೆ ಕ್ರೆಡಿಟ್ ಕೊಡೋದಾದರೆ ಯಾವುದು ಅಂದರೆ ಕೌನ್ಸಿಲ್ ಕಾಯ್ದೆ. ಒಂದು ಕೌನ್ಸಿಲ್ ಕಾಯ್ದೆ ಇವರ ಒಂದು ಪ್ರಯತ್ನದಿಂದ ಜಾರಿಗೆ ಬರುತ್ತೆ. ಆ ಕಾಯ್ದೆ ಯಾವುದು ಅಂತ ನೋಟ್ ಮಾಡ್ಕೊಳ್ಳಿ. 1892ರ ಕೌನ್ಸಿಲ್ ಕಾಯ್ದೆ, ಇದು ಇವರ ಸಾಧನೆ.
ಅದನ್ನಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಈ ಮಂದಗಾಮಿಗಳ ಹೋರಾಟದಿಂದ ಬ್ರಿಟಿಷ್ ಸರ್ಕಾರ ಈ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, ಭಾರತೀಯ ಕೌನ್ಸಿಲ್ ಕಾಯ್ದೆ 1892 ಜಾರಿಗೆ ತರುತ್ತೆ. ಇದರ ಅಡಿಯಲ್ಲಿ ಭಾರತೀಯರ ಪ್ರಾತಿನಿಧ್ಯವನ್ನು ಹೆಚ್ಚಿಸಲಾಯಿತು. 6ರಿಂದ 12ಕ್ಕೆ 6 ಜನ ಇಂಡಿಯನ್ಸ್ ಇದ್ದರು ಅಸೆಂಬ್ಲಿಯಲ್ಲಿ. 6 ಇದ್ದಿದ್ದನ್ನು 12 ಮಾಡಿದರು, ಅಂದರೆ ಡಬಲ್ ಆಯಿತು, ನಮ್ಮ ಸಂಖ್ಯೆ 12 ಆಯಿತು. ಪ್ಲಸ್ ಭಾರತೀಯರಿಗೆ ಚರ್ಚೆ ಮಾಡುವ ಅದೇ ಅವಕಾಶವನ್ನು ಕೊಟ್ಟರು, ಮುಂಗಡ ಪತ್ರವನ್ನು ತಯಾರು ಮಾಡುವಂಥ ಅವಕಾಶ ಕೊಟ್ಟರು, ಮತ್ತು ಶಾಸಕಾಂಗದ ಸಭೆಯಲ್ಲಿ ವೈಸ್ರಾಯ್ ಅವರಿಗೆ ಪ್ರಶ್ನೆಯನ್ನು ಕೇಳುವ ಅಧಿಕಾರವನ್ನು ಭಾರತೀಯರಿಗೆ ಕೊಟ್ಟರು. ಅಂದರೆ ನೀವು ಸಭೆಯಲ್ಲಿ ಕೂತ್ಕೊಂಡು ವೈಸ್ರಾಯ್ ಅವರಿಗೆ ಪ್ರಶ್ನೆ ಕೇಳ್ಬೋದು, ಆಮೇಲೆ ನಿಮ್ಮ ಗೊತ್ತುವಳಿಗಳನ್ನು ಮಂಡಿಸ್ಬೋದು, ನೀವೇ ನಿಮ್ಮ ಮುಂಗಡ ಪತ್ರದ ಒಂದು ಕರಡನ್ನು ತಯಾರು ಮಾಡ್ಕೊಂಡು ಬಂದು ಅಲ್ಲಿ ಚರ್ಚೆಗೆ ಇಡ್ಬೋದು. ಈ ಥರ ಸಣ್ಣ ಪುಟ್ಟ ಅವಕಾಶಗಳನ್ನು ಈ ಕಾಯ್ದೆ ಭಾರತೀಯರಿಗೆ ಕೊಡ್ತು. ನಮ್ಮ ದೃಷ್ಟಿಯಲ್ಲಿ ಹೇಳೋದಾದರೆ ಇಟ್ ವಾಸ್ ಅ ಲಾಲಿಪಾಪ್ ಅಂತ ಹೇಳ್ತೀವಿ. ಈ ಮಗು ಭಾಳ ಗಲಾಟೆ ಮಾಡಿದಾಗ ಒಂದೇನು ಚಾಕ್ಲೇಟೋ ಲಾಲಿಪಾಪು ಕೊಟ್ಟು ಸುಮ್ಮನೆ ಇರಪ್ಪ ಅಂತ ಸಮಾಧಾನ ಮಾಡ್ತಾರಲ್ಲ, ಹಾಗೆ ಸಮಾಧಾನ ಮಾಡಿದಂತೆ ಕಾಂಗ್ರೆಸ್ಸಿನ ನಾಯಕರಿಗೆ ಒಂದು ರೀತಿಯ ಲಾಲಿಪಾಪ್ ಕೊಟ್ಟಂಗೆ ಆಯ್ತಿದ್ದು ಕೌನ್ಸಿಲ್ ಆ್ಯಕ್ಟ್ ಆಫ್ 1892. ಆದರೆ ಲಾಲಿಪಾಪಿಂದ ಹೊಟ್ಟೆ ತುಂಬಲ್ವಲ್ಲ, ನಿಮಗೆ ಬೇಕು ನಾರ್ತ್ ಇಂಡಿಯನ್ ಊಟ, ಎಲ್ಲ ಫುಲ್ ಸಿಸ್ಟಮೆಟಿಕ್ ಫುಲ್ ಊಟ ಬೇಕು. ಆ ಫುಲ್ ಊಟ ನಮಗೆ ಯಾವಾಗ ಸಿಗುತ್ತೆ? 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಬಂದಾಗ ಫುಲ್ ಊಟ ಸಿಗುತ್ತೆ. ಅಲ್ಲಿವರೆಗೆ ನಾವು ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ. ಸೊ ಹಾಗಾಗಿ ಮಂದಗಾಮಿ ನಾಯಕರ ಹೋರಾಟ ಪೂರ್ತಿ ವಿಫಲವಾಯಿತು ಅಂತ ನಾನು ಹೇಳಲ್ಲ. ಒಂದು ಸಾಧನೆ ಅವ್ರ ಕ್ರೆಡಿಟಿಗೆ ಕೊಡಬೇಕಾಗಿದ್ದು ಅಂದರೆ ಕೌನ್ಸಿಲ್ ಕಾಯ್ದೆ 1892 ಜಾರಿಗೆ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಭಾರತೀಯರಿಗೆ ಪ್ರಾತಿನಿಧ್ಯ ಮತ್ತು ಕನಿಷ್ಠ ಅಧಿಕಾರ, ಗರಿಷ್ಠ ಅನ್ನಲ್ಲ ನಾನು, ಮಿನಿಮಮ್ ಪವರ್ಸ್ ಅಂತ ಹೇಳ್ತೀವಿ, ಮಿನಿಮಮ್ ರೆಪ್ರೆಸೆಂಟೇಷನ್ ಆ್ಯಂಡ್ ಪವರ್ ವೇರ್ ಗಿವನ್ ಟು ದಿ ಇಂಡಿಯನ್ಸ್ ಅಂಡರ್ ದಿ ಕೌನ್ಸಿಲ್ ಆ್ಯಕ್ಟ್ ಆಫ್ 1892. ಸೊ ಇದಿಷ್ಟು ಇವರ ಕಾಲದಲ್ಲಿ ನಡೆದಂಥ ಅಂಶ. ಈಗ ಅದರಲ್ಲೇ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದೆ, ಅದನ್ನು ಹೇಳಿ ಮುಂದಿನ ಹಂತಕ್ಕೆ ಹೋಗ್ತೇನೆ. ಎಸ್, ಪಾಯಿಂಟ್ ನಂಬರ್ 4, ವೈ ದೇ ಫೇಲ್ಡ್. ಏಕೆ ವಿಫಲರಾದರು, ಇವರು ಯಾಕೆ ಸಕ್ಸಸ್ಫುಲ್ ಆಗಲಿಲ್ಲ ಸರ್ ಅಂತ ನೀವು ಕೇಳ್ಬೋದು. ಇಷ್ಟೆಲ್ಲ ಮಹಾನ್ ನಾಯಕರಿದ್ದೂ ಕೂಡ ಯಾಕೆ ವಿಫಲರಾದರು, ಇಲ್ಲಿ ಏನು ವಾಟ್ ವೆಂಟ್ ರಾಂಗ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಈಗ ನೋಡಿ, ಚುನಾವಣೆ ರಿಸಲ್ಟ್ ಎಲ್ಲ ಬಂದಿದೆ, ನೀವೆಲ್ಲ ನೋಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ್ಯಾವ ಪಕ್ಷಗಳು ಸೋತಿದ್ದಾರೆ ಅವರೆಲ್ಲ ಮನೆಗೆ ಹೋಗಿ ಮರುಚಿಂತನೆ ಮಾಡಬೇಕು. ನಾವು ಯಾಕೆ ಸೋತ್ವಿ, ಸುಮ್ಮನೆ ಸೋತ್ವಿ ಅಂತ ಹೇಳಿ ಮನೆಗೆ ಹೋಗ್ಬಿಡೋದಲ್ಲ. ಯು ಶುಡ್ ಫೈಂಡ್ ಔಟ್ ದ ರೀಸನ್ ಫಾರ್ ಫೇಲ್ಯೂರ್. ಜನ ಯಾಕೆ ನಮ್ಮನ್ನು ಚುನಾವಣೆಯಲ್ಲಿ ತಿರಸ್ಕರಿಸಿದರು, ನಮಗೆ ಯಾಕೆ ಓಟ್ ಹಾಕಲಿಲ್ಲ ಅನ್ನೋದರ ಬಗ್ಗೆ ಎಲ್ಲ ಪಕ್ಷಗಳು ಚಿಂತನೆ ಮಾಡಬೇಕು. ಹಾಗೆ ಇಲ್ಲಿ ಮಂದಗಾಮಿಗಳು ಯಾಕೆ ವಿಫಲರಾದರು ಅಂತ ನಾವು ಪ್ರಶ್ನೆ ಹಾಕ್ಕೊಂಡ್ರೆ, ಇಷ್ಟೆಲ್ಲ ದೊಡ್ಡ ನಾಯಕರುಗಳಿದ್ದೂ ಯಾಕೆ ಸಕ್ಸಸ್ಫುಲ್ ಆಗಲಿಲ್ಲ ಅನ್ನೋದಕ್ಕೆ 2 ಕಾರಣವನ್ನು ಬಿಪಿನ್ ಚಂದ್ರ ಅವರು ಕೊಡ್ತಾರೆ. ರೀಸನ್ ನಂಬರ್ 1 ಏನು ಹೇಳ್ತಾರೆ ಅವರು ಅಂದರೆ, ದೇ ನೆವರ್ ಟ್ರೀಟೆಡ್ ಬ್ರಿಟಿಷರ್ಸ್ ಆ್ಯಸ್ ಎನಿಮಿ. ದೇ ನೆವರ್ ಟ್ರೀಟೆಡ್ ಬ್ರಿಟಿಷ್ ಆ್ಯಸ್ ಎನಿಮೀಸ್. ಇದು ಮೊದಲನೇ ಪಾಯಿಂಟು, ಬ್ರಿಟಿಷರ್ಸ್ ಆ್ಯಸ್ ಎನಿಮಿ. ಅಂದರೆ ಅರ್ಥ ಏನು, ನೀವು ಯಾರ ಜೊತೆಗಾದರೂ ಹೋರಾಟವನ್ನು ಮಾಡಬೇಕಾದಾಗ ಮೊದಲು ಅವರು ನಿಮ್ಮ ಶತ್ರು ಅನ್ನೋದನ್ನು ಫಸ್ಟು ನೀವು ಆಕ್ಸೆಪ್ಟ್ ಮಾಡ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟು. ಅಂದರೆ ನೀವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ ಅಂದರೆ ಬ್ರಿಟಿಷರನ್ನು ನಮ್ಮ ಶತ್ರುಗಳು ಅಂತ ಫಸ್ಟು ನಾವು ತಲೆಯಲ್ಲಿ ಇಟ್ಕೋಬೇಕು. ಇಲ್ಲ ಸರ್ ಬ್ರಿಟಿಷರು ನಮ್ಮ ಬೆಸ್ಟ್ ಫ್ರೆಂಡ್ಸು ಅಂತ ಹೇಳಿ ಹೋದರೆ ನೀವು ಫೈಟ್ ಮಾಡೋಕ್ಕಾಗಲ್ಲ. ಬಹುಶಃ ನಿಮ್ಮ ಕಾಲೇಜ್ ದಿನಗಳು ನೆನಪಿಸ್ತೇನೆ ವಿದ್ಯಾರ್ಥಿಗಳಿಗೆ. ನೀವೆಲ್ಲ ಕಾಲೇಜಲ್ಲಿ ಕ್ರಿಕೆಟ್ ಆಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕ್ರಿಕೆಟ್ ಆಡಿದ್ದೆ. ಐ ಆಮ್ ಎ ವೆರಿ ಗುಡ್ ಬ್ಯಾಟ್ಸ್ಮನ್ ಅಲ್ಲ, ಐ ಆಮ್ ಎ ಪೂರ್ ಬ್ಯಾಟ್ಸ್ಮನ್ ಬಟ್ ಎ ಗುಡ್ ಬೌಲರ್. ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದೆ ಕಾಲೇಜಲ್ಲಿ. ಸೊ ನಾವು ಕಾಲೇಜ್ ದಿನದಲ್ಲಿ ಏನು ಆಡ್ತಿದ್ವಿ ಅಂದರೆ ಫ್ರೆಂಡ್ಲಿ ಮ್ಯಾಚ್ ಅಂತ ಆಡ್ತಿದ್ವಿ. ಇಲ್ಲೇ KCDಯಲ್ಲಿದ್ದ ಕರ್ನಾಟಕ ಕಾಲೇಜಲ್ಲಿದ್ದಾಗ ಸೈನ್ಸು ಆರ್ಟ್ಸ್ ಹುಡುಗರು ಫ್ರೆಂಡ್ಲಿ ಮ್ಯಾಚ್. ಆ ಫ್ರೆಂಡ್ಲಿ ಮ್ಯಾಚ್ ಆಡಿದಾಗ ಯಾವಾಗಲೂ ನಾವು ಸೋಲ್ತಿದ್ವಿ. ಯಾಕಂದರೆ ಆ ಶಬ್ದ ಅಂಡರ್ಲೈನ್ ಮಾಡಿಕೊಡ್ರಿ, ಫ್ರೆಂಡ್ಲಿ. ಆ ಫ್ರೆಂಡ್ಲಿ ಅನ್ನೋ ಪದ ಬಂದ ಕೂಡಲೇ ನಾವು ಗೆಲ್ಲಬೇಕು ಅನ್ನುವಂಥ ಜೋಶ್ ಇರಲ್ಲ. ಯಾವ ಬಿಡಿ ಸರ್ ಅವ್ರು ಗೆದ್ರೇನು ನಾವು ಗೆದ್ರೇನು ನಡೆಯುತ್ತೆ. ಆಮೇಲೆ ಚಹಾ ಕುಡಿದು ಬೋಂಡ ಬಜ್ಜಿ ತಿಂದು ಮನೆಗೆ ಹೋಗ್ಬಿಡ್ತಿದ್ವಿ. ಅಂದರೆ ಆಟದ ಸೀರಿಯಸ್ನೆಸ್ ಬರಲ್ಲ. ಫ್ರೆಂಡ್ಲಿ ಮ್ಯಾಚ್ ಅಂದಾಗ ಇಟ್ ಈಸ್ ಎ ಓನ್ಲಿ ಫ್ರೆಂಡ್ಲಿ ಮ್ಯಾಚ್ ಆಗಲ್ಲಲ್ಲಿ. ಸೊ ಇಲ್ಲಿ ಆ ಪದ ಯಾಕೆ ಬಳಸಿದೆ ಅಂದರೆ, ಮಂದಗಾಮಿ ನಾಯಕರು ಬ್ರಿಟಿಷರನ್ನು ತಮ್ಮ ಶತ್ರುಗಳು ಅಂತ ಪೂರ್ತಿಯಾಗಿ ಭಾವಿಸಿರಲಿಲ್ಲ. ಅವ್ರನ್ನೊಂಥರ ಫ್ರೆಂಡಾಗಿ ಟ್ರೀಟ್ ಮಾಡ್ತಿದ್ರು. ಬ್ರಿಟಿಷರು ನಮಗೆ ಒಳ್ಳೆಯವರೇ, ಅವರು ನಮಗೆ ಒಳ್ಳೆಯದೇ ಮಾಡ್ತಾರೆ ಅನ್ನುವಂಥ ಧೋರಣೆ ಅವರಲ್ಲಿದ್ದಾಗ ನೀವು ಅವ್ರ ಜೊತೆಗೆ ಫೈಟ್ ಹೆಂಗೆ ಮಾಡ್ತೀರಿ? ಫೈಟ್ ಮಾಡಲಿಕ್ಕಾಗಲ್ಲ. ಫೈಟ್ ಮಾಡಬೇಕು ಅಂದರೆ
ಆ ಒಂದು ವೈರತ್ವದ ಭಾವನೆ, ಅವ್ರು ನಮ್ಮ ಎನಿಮಿ ಅನ್ನೋದನ್ನು ಫಸ್ಟ್ ನಾನು ಆಕ್ಸೆಪ್ಟ್ ಮಾಡ್ಕೋಬೇಕು. ಬ್ರಿಟಿಷ್ ಆರ್ ಅವರ್ ಎನಿಮಿ ಅಂತ ನಮ್ಮ ಮೈಂಡಲ್ಲಿ ಬಂದಾಗ ನಾವು ಫೈಟ್ ಮಾಡ್ತೀವಿ. ಆ ಒಂದು ಕಿಚ್ಚು ಬರುತ್ತೆ, ಒಂದು ಫೈರ್ ಬರುತ್ತೆ, ಒಂದು ಜೋಶ್ ಬರುತ್ತೆ. ಇದು ಆಗಲೇ ಇಲ್ಲ ಇವ್ರ ಕಾಲದಲ್ಲಿ. ಬ್ರಿಟಿಷರನ್ನು ಅವರು ತಮ್ಮ ಒಂದು ಮಿತ್ರರು, ಹಿತೈಷಿಗಳು ಅಂತಲೇ ಅವರು ಭಾವಿಸಿದರು. ಹಾಗಾಗಿ ಅದು ಅವರ ವಿಫಲತೆಗೆ ಮೊದಲನೇ ಕಾರಣ. ಅಂದರೆ ಅವರ ಆ್ಯಟಿಟ್ಯೂಡ್ ಸರಿ ಇರಲಿಲ್ಲ. ದ ಆ್ಯಟಿಟ್ಯೂಡ್ ವಾಸ್ ನಾಟ್ ರೈಟ್ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷ್ನಲ್ಲಿ. ಆ್ಯಟಿಟ್ಯೂಡು ಸರಿ ಇರಲಿಲ್ಲ. ನೀವು ಶತ್ರುವನ್ನು ಶತ್ರುವಾಗಿಯೇ ಪರಿಗಣಿಸಬೇಕು. ಇಲ್ಲದೆ ಹೋದರೆ ನೀವು ಯಾವುದೇ ಪಂದ್ಯ ಆಗಲಿ, ಯುದ್ಧ ಆಗಲಿ, ಒಂದು ಚಳುವಳಿ ಆಗಲಿ ಗೆಲ್ಲಿಕ್ಕಾಗಲ್ಲ. ಪಂದ್ಯನೇ, ಮ್ಯಾಚ್ ಈಸ್ ಅ ಮ್ಯಾಚ್. ನನ್ನ ಎದುರಲ್ಲಿ ನನ್ನ ಮಗನೇ ನಿಂತ್ಕೊಂಡಿದ್ರು ಕೂಡ ನಾನು ಬೌಲ್ ಮಾಡಿ ಅವ್ನು ಔಟ್ ಮಾಡಬೇಕು. ಇಲ್ಲ ಸರ್, ನಮ್ಮ ಮಗ ಸರ್, ನಾನು ಬಾಲು ವೈಡ್ ಎಸಿತೀನಿ, ಬೌನ್ಸರ್ ಮಾಡ್ತೀನಿ ಅಂದರೆ ಹಂಗೆ ಮಾಡೋಕ್ಕಾಗಲ್ಲ. ನೀನು ಬೌಲರು, ಒಂದು ಬ್ಯಾಟ್ಸ್ಮನ್, ಯಾರೇ ನಿಂತಿದ್ರು, ಪ್ರೈಮ್ ಮಿನಿಸ್ಟರ್ ನಿಂತಿದ್ರು ಕ್ಲೀನ್ ಬೋಲ್ಡ್ ಮಾಡಬೇಕು ನಾನು, ಯಾಕಂದರೆ ಅದು ಆಟ. ಸೊ ಹಾಗಾಗಿ ಇವರ ಆ್ಯಟಿಟ್ಯೂಡು ಸಮರ್ಪಕವಾಗಿ ಇಲ್ಲದೇ ಇದ್ದಿದ್ದರಿಂದ ವಿಫಲ ಆಗಲಿಕ್ಕೆ ಒಂದು ಕಾರಣ. ಇದು ಇತಿಹಾಸಕಾರ ಕೊಡುವಂಥದ್ದು. ಎರಡನೇ ಕಾರಣ ಯಾಕೆ ಇವರು ಫೇಲ್ ಆದರು ಅಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 2. ಒಂದು ನಿಮಿಷ ಬರಿತಾ ಇದೆ. ಓಕೆ. ಸೊ ಸೆಕೆಂಡ್ ರೀಸನ್ ವೈ ದೇ ಫೇಲ್, ಬಿಕಾಸ್ ದೇ ಡಿಡ್ ನಾಟ್ ಅಪ್ರೋಚ್ ದ ಕಾಮನ್ ಪೀಪಲ್. ಇದು ಭಾಳ ವ್ಯಾಲಿಡ್ ಪಾಯಿಂಟ್ ಆಗುತ್ತೆ. ದೇ ಡಿಡ್ ನಾಟ್ ಅಪ್ರೋಚ್ ಕಾಮನ್ ಪೀಪಲ್. ಶ್ರೀಸಾಮಾನ್ಯ ಜನರನ್ನು ತಮ್ಮ ಜೊತೆಗೆ ಸೇರಿಸಿಕೊಳ್ಳಿಲ್ಲ. ಇದು ಬಹಳ ಮಹತ್ವವಾದ ಸಂಗತಿಯಾಗುತ್ತೆ. ಕಾಮನ್ ಪೀಪಲ್, ಸಾಮಾನ್ಯ ಜನರೇನಿದ್ದಾರೆ, ಇವರನ್ನು ತಮ್ಮ ಬಳಿ ಹೋಗಲಿಕ್ಕೆ ಇವರು ಯಾವುದೇ ಪ್ರಯತ್ನವನ್ನು ಮಾಡಲಿಲ್ಲ. ಅಂದರೆ ಶ್ರೀಸಾಮಾನ್ಯರನ್ನು ದೂರಿಟ್ಟರು. ಶ್ರೀಸಾಮಾನ್ಯರನ್ನು ತಮ್ಮ ಚಳುವಳಿಯಲ್ಲಿ ತೆಗೆದುಕೊಳ್ಳೇ ಇಲ್ಲ. ಶ್ರೀಸಾಮಾನ್ಯರನ್ನು ಅವರು ನೆಗ್ಲೆಕ್ಟ್ ಮಾಡಿದರು, ನಿರ್ಲಕ್ಷ್ಯ ಮಾಡಿದರು. ತಮ್ಮ ಚಳುವಳಿಗಳಲ್ಲಿ ಅವರನ್ನು ಸೇರಿಸಿಕೊಳ್ಳಿಲ್ಲ. ಬಟ್ ನಿಮಗೆ ಗೊತ್ತಿದೆ, ಯಾವುದೇ ಚಳುವಳಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಅಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕೈ ಜೋಡಿಸ್ಬೇಕು. ಬರೀ ಬುದ್ಧಿಜೀವಿಗಳು, ಘನಂದಾರಿ ವ್ಯಕ್ತಿಗಳು ಅಷ್ಟೇ ಬಂದರೆ ಒಂದು ಮೂಮೆಂಟ್ ಆಗಲ್ಲ. ಆ ವ್ಯಕ್ತಿ ಎಷ್ಟೇ ದೊಡ್ಡವರು ಇರ್ಬೋದು, ಅವ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ನೀವೆಷ್ಟೇ ದೊಡ್ಡ ಲೀಡ್ರ್ ಇದ್ದರೂ ನಿಮ್ಮ ಹಿಂದೆ ಜನಗಳಿರಲಿಲ್ಲ ಅಂದರೆ ನಿಮ್ಮ ಮೂಮೆಂಟು ಫೇಲ್ ಆಗುತ್ತೆ. ಇದಕ್ಕೆ ಇತಿಹಾಸದಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನು ನಿಮಗೆ ಕೊಡ್ಬೋದು. ಲೀಡರ್ ಮೇ ಬಿ ಗುಡ್, ಬಟ್ ಲೀಡರ್ ವಿದೌಟ್ ಫಾಲೋವರ್ಸ್ ಬಿಕಮ್ಸ್ ಮೀನಿಂಗ್ಲೆಸ್. ಅಂದರೆ ಹಿಂಬಾಲಕರಿಲ್ಲದ ನಾಯಕತ್ವ ಅದೇನಾಗುತ್ತೆ, ವಿಫಲವಾಗುತ್ತೆ. ಇಲ್ಲ ಆಗಿದ್ದು ಹಾಗೆ. ಅದಕ್ಕೆ ನಮ್ಮ ಸರ್ ಎಕ್ಸಾಂಪಲ್ ಹೆಂಗೆ ಕೊಡ್ತಿದ್ರು ಅಂದರೆ, ಈ ಮಂದಗಾಮಿ ನಾಯಕರು ಹೇಗೆ ಅಂದರೆ ರೈಲ್ವೆ ಇಂಜಿನ್ ಇದ್ದಂಗೆ. ನೀವೆಲ್ಲ ನೋಡಿದ್ರೆ ರೈಲ್ವೆ ಸ್ಟೇಷನಲ್ಲಿ ಯಾವಾಗಾದರೂ ನಿಮ್ಮ ಟ್ರೈನ್ ಬರುತ್ತೆ ಅಂತ ಕಾಯ್ಕೊಂಡು ನಿಂತಾಗ ಬರೀ ಇಂಜನ್ ಬಂದುಬಿಡುತ್ತೆ ಜೋರಾಗಿ ಸೌಂಡ್ ಮಾಡಿಕೊಂಡು. ಅಯ್ಯೋ ಗಾಡಿ ಬಂತು ಅಂತೀರಿ, ಗಾಡಿ ಇರಲ್ಲ, ಬರೀ ಇಂಜನ್ ಇರುತ್ತೆ. ಅವಾಗ ಜನ ಏನು ಡೈಲಾಗ್ ಹೇಳ್ತಾರೆ, ಬರೀ ಇಂಜನ್ ಬಿಡ್ರಿ ಅಂತ. ಆ್ಯಕ್ಚುಲಿ ಅದಕ್ಕೆ ಸಿಕ್ಕಾಪಟ್ಟೆ ಶಕ್ತಿ ಇದ್ರೂ ಆ ಇಂಜನ್ನಿಗೆ ಏನೋ ಬೆಲೆ ಇರೋ. ಆ ಇಂಜನ್ ಹಿಂದೆ ಬೋಗಿಗಳು, ಡಬ್ಬಿಗಳಿದ್ದಾಗ ಅದಕ್ಕೆ ವ್ಯಾಲಿಡ್ ಬರುತ್ತೆ. ಸೊ ಈ ಮಂದಗಾಮಿ ನಾಯಕರು ಹೇಗಿದ್ದರು ಅಂದರೆ, ಒಬ್ಬೊಬ್ಬರು ಹೈ ಪವರ್ಫುಲ್ ಎಂಜನ್ನು, ಅದ್ರ ಹಿಂದೆ ಏನಿರಲಿಲ್ಲ, ಬೋಗಿ ಇರಲಿಲ್ಲ. ಬೋಗಿ ಅಂದರೆ ಯಾರು, ಶ್ರೀಸಾಮಾನ್ಯರು. ಶ್ರೀಸಾಮಾನ್ಯರೊಂದಿಗೆ ಅವರು ಬೆರೆತಿದ್ರೆ, ಕಾಮನ್ ಪೀಪಲ್ ಜೊತೆಗೆ ಒಡನಾಟ ಮಾಡಿ, ಅವರನ್ನು ಅಪ್ರೋಚ್ ಮಾಡಿ, ನೀವು ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಬನ್ನಿ ಅಂತ ತಮ್ಮ ಜೊತೆಯಲ್ಲಿ ಕರೆಸಿಕೊಂಡಿದ್ದರೆ ಬಹುಶಃ ಇವರು ಯಶಸ್ವಿ ಆಗ್ತಿದ್ರು. ಬಟ್ ಇವ್ರ ತಲೆಯಲ್ಲಿ ಏನಿತ್ತು ಅಂದರೆ, ಶ್ರೀಸಾಮಾನ್ಯರು ಇನ್ನೂ ಹೋರಾಟಕ್ಕೆ ಸಿದ್ಧರಾಗಿಲ್ಲ, ಅವರಿನ್ನೂ ಅನಕ್ಷರಿದ್ದಾರೆ, ಅನ್ಎಂಪ್ಲಾಯ್ಡ್ ಇದ್ದಾರೆ, ಪೂರ್ ಇದ್ದಾರೆ, ಇಲ್ಲಿಟ್ರೇಟ್ ಇದ್ದಾರೆ, ಅವರಿನ್ನೂ ಯುದ್ಧಕ್ಕೆ ತಯಾರಾಗಿಲ್ಲ ಅನ್ನೋ ಒಂದು ಅನಿಸಿಕೆ ಇವರಲ್ಲಿತ್ತು. ಅದರ ವಾಸ್ತವ ಏನಿತ್ತು, ಪೀಪಲ್ ವೇರ್ ರೆಡಿ ಬಟ್ ಲೀಡರ್ಸ್ ಡಿಡ್ ನಾಟ್ ಅಪ್ರೋಚ್ ದೆಮ್ ಅಂತ ಬಿಪಿನ್ ಚಂದ್ರ ಹೇಳ್ತಾರೆ. ಜನ ತಯಾರಿದ್ರು, ನಾಯಕರೇ ಜನರ ಬಳಿ ಹೋಗಲಿಲ್ಲ. ಸೊ ಇವರೆಲ್ಲರೂ ಜನರ ಬಳಿ ಹೋಗಿದರೆ ಖಂಡಿತ ಇದು ಯಶಸ್ವಿ ಆಗ್ತಿತ್ತು, ಕ್ಲಿಕ್ ಆಗ್ತಿತ್ತು. ಬಹುಶಃ ಅಲ್ಲೇ ಒಂದು ಮಾತಲ್ಲಿ ಹೇಳಿ ಮುಂದಿನ ಪಾಯಿಂಟಿಗೆ ಹೋಗ್ತಾನೆ. ಗಾಂಧೀಜಿಯವರು ಯಾಕೆ ಸಕ್ಸಸ್ಫುಲ್ ಆದರು ಅಂದರೆ, ಇದೇ ಪಾಯಿಂಟಿಂದ ಗಾಂಧೀಜಿಯವರು ಸಕ್ಸಸ್ಫುಲ್ ಆಗ್ತಾರೆ. ಈ ಮಂದಗಾಮಿ ನಾಯಕರಿಗೂ ಗಾಂಧೀಜಿಯವರಿಗೂ ವ್ಯತ್ಯಾಸ ಏನು ಅಂದರೆ, ಅವ್ರು ಮಾಡಿದ ಫಸ್ಟ್ ಕೆಲಸ, ಗಾಂಧೀಜಿಯವರು ಮಾಡಿದ ಫಸ್ಟ್ ಕೆಲಸ ಏನು ಅಂದರೆ, ಜನಸಾಮಾನ್ಯರನ್ನು ತಮ್ಮ ಜೊತೆಗೆ ಸೇರಿಸ್ಕೊಟ್ರು. ಯಾವುದನ್ನು ನಿಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಆಮ್ ಆದ್ಮಿ, ಈಗೇನು ಪಕ್ಷ ಗೆದ್ದಿದ್ದಾರೆ ಪಂಜಾಬ್ನಲ್ಲಿ, ಹಿಂದಿಯಲ್ಲಿ ಆಮ್ ಆದ್ಮಿ ಅಂದರೆ ಕಾಮನ್ ಮ್ಯಾನ್ ಅಂತ ಅರ್ಥ. ಸೊ ಆ ಆಮ್ ಆದ್ಮಿಯನ್ನು ಕರೆದುಕೊಂಡು ಹೋದಾಗ ನಿಮ್ಮ ಶಕ್ತಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದನ್ನೇ ಗಾಂಧೀಜಿಯವರು ಮಾಡಿದ್ದು. ಗಾಂಧೀಜಿಯವರು ಕ್ಲಿಕ್ ಆಗಿದ್ದೇ ಈ ಪಾಯಿಂಟಲ್ಲಿ. ಈ ದೇಶದ ಸಾಮಾನ್ಯ ವ್ಯಕ್ತಿಗಳನ್ನು ಅವರು ಸೇರಿಸಿ ಅವರಲ್ಲಿ ರಾಷ್ಟ್ರೀಯತೆ, ದೇಶಭಕ್ತಿಯನ್ನು ಮೂಡಿಸಿದ್ದರಿಂದ ಗಾಂಧೀಜಿ ದೇಶದ ರಾಷ್ಟ್ರದ ನಾಯಕರಾದರು.
ಆ್ಯಕ್ಚುಲಿ ಗಾಂಧೀಜಿ ದೊಡ್ಡ ಇಂಟೆಲೆಕ್ಚುವಲ್ ಅಲ್ಲ. ಇವರಿಗೆಲ್ಲ ಹೋಲಿಸಿದರೆ, ಗೋಖಲೆ, ದಾದಾಬಾಯಿ ನವರೋಜಿ ಅವರಿಗೆಲ್ಲ ಹೋಲಿಸಿದರೆ ಗಾಂಧೀಜಿಯವರು ಸಾಮಾನ್ಯ ಆರ್ಡಿನರಿ ವ್ಯಕ್ತಿ. ಆದರೆ ಆರ್ಡಿನರಿ ಇದ್ದವರು ಯಾಕೆ ಎಕ್ಸ್ಟ್ರಾರ್ಡಿನರಿ ಆದರು ಅಂದರೆ, ತಮ್ಮ ಜೊತೆಗೆ ಯಾರನ್ನ ಸೇರಿಸ್ಕೊಂಡ್ರು? ಸಾಮಾನ್ಯ ಜನರನ್ನು, ದೇಶದ ಜನರನ್ನು ಸೇರಿಸ್ಕೊಟ್ರು. ಸೊ ಹಾಗಾಗಿ ಈ ಎರಡು ಮುಖ್ಯ ಕಾರಣಗಳಿಂದಾಗಿ ಈ ಮಂದಗಾಮಿ ನಾಯಕರು ವಿಫಲರಾಗ್ತಾರೆ. ಮುಂದೆ 1905ರಲ್ಲಿ ಏನಾಗುತ್ತೆ ಅಂದರೆ ಬಂಗಾಳದ ವಿಭಜನೆ. ಅದಾಗಲೇ ಹಿಂದಿನ ಇದರ ವಿಷಯದಲ್ಲಿ ಹೇಳಿದ್ದೇನೆ. ಲಾರ್ಡ್ ಕರ್ಜನ್ ಬಂಗಾಳವನ್ನು ಡಿವೈಡ್ ಮಾಡ್ತಾನೆ, ಪೂರ್ವ ಮತ್ತು ಪಶ್ಚಿಮ ಬಂಗಾಳ ಅಂತ ಮಾಡಿದ ಮೇಲೆ ಅಲ್ಲಿ ನಮ್ಮ ನಿಜವಾದ ಫ್ರೀಡಮ್ ಮೂಮೆಂಟು ಆ ಬಂಗಾಳದ ವಿಭಜನೆಯ ನಂತರದಿಂದ ಸ್ಟಾರ್ಟ್ ಆಗುತ್ತೆ. ಆ ಬಂಗಾಳ ವಿಭಜನೆ ಆದಮೇಲೇ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಚ್ಚಿನ ಒಂದು ಶಕ್ತಿ ಅಥವಾ ಒಂದು ಕಿಚ್ಚು ಬರೋದೇ ಅದರಿಂದ. ಅದೊಂಥರ ಟ್ರಿಗರಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು. ಅದನ್ನು ಮೊನ್ನೆನೂ ಕ್ಲಾಸಲ್ಲಿ ಹೇಳಿದ್ದೆ, ಇನ್ನೊಮ್ಮೆ ನೆನಪಿಸ್ತೇನೆ. ಬಂಗಾಳದ ವಿಭಜನೆ ಅನ್ನೋದು ಇಟ್ ಮೇಡ್ ಎ ಟ್ರಿಗರಿಂಗ್ ಎಫೆಕ್ಟ್ ಆನ್ ದಿ ಫ್ರೀಡಮ್ ಮೂಮೆಂಟ್. ಅಲ್ಲಿಂದ ಬೇರೆ ಥರದ ನಾಯಕರು ನಮ್ಮ ದೇಶಕ್ಕೆ ಬರ್ತಾರೆ. ಅವರು ಬೇರೆ ಯಾರೂ ಅಲ್ಲ, ಲಾಲ್ ಬಾಲ್ ಪಾಲ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸುತ್ತಿನ ಹೋರಾಟ ನಡೆಯುತ್ತೆ. ಈಗ ಅದರ ಬಗ್ಗೆ ನಾನು ನಿಮ್ಮ ಗಮನವನ್ನು ತೆಗೆದುಕೊಂಡು ಹೋಗ್ತೇನೆ. ಫೇಸ್ 2 ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತೀವಿ. ಅದರ ಅವಧಿಯನ್ನು ಮೊದಲು ನೋಟ್ ಮಾಡಿಕೊಳ್ಳಿ. 1907ರಿಂದ 1915. ಸೊ ರೇಂಜ್ ಆಫ್ ಟೈಮನ್ನು ನೋಟ್ ಮಾಡಿ. 1907ರಿಂದ 1915ರವರೆಗೆ ಈ ಒಂದು ಎರಡನೇ ಹಂತ ಬರುತ್ತೆ. ಇವರನ್ನು ತೀವ್ರಗಾಮಿಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಎಕ್ಸ್ಟ್ರೀಮಿಸ್ಟ್ ಅಂದರೆ ತೀವ್ರಗಾಮಿಗಳು ಅಂತ ಹೇಳ್ಬೋದು, ಮತ್ತು ಕೆಲವರು ಕ್ರಾಂತಿಕಾರಿಗಳು ಅಂತ ಕೂಡ ಕರೀತಾರೆ. ಈ ಎರಡನೇ ಹಂತವನ್ನು ಕ್ರಾಂತಿಕಾರಿಗಳು, ತೀವ್ರಗಾಮಿಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಕನ್ನಡ ಮಾಧ್ಯಮದವರಿಗೆ ಒಂದು ರಿಕ್ವೆಸ್ಟ್ ಏನು ಅಂದರೆ, ನೀವು ಅವಸರದಲ್ಲಿ ಅನುವಾದವನ್ನು ತಪ್ಪಾಗಿ ಮಾಡಬೇಡಿ. ಏನಂತ? ಯಾಕೆ ಕೆಲವು ವಿದ್ಯಾರ್ಥಿಗಳು ಬರೆದಿದ್ದನ್ನು ನೋಡಿದ್ದೀನಿ ನಾನು ಎಕ್ಸಾಮ್ನಲ್ಲಿ. ಏನಂತ ಬರೆದ್ಬಿಡ್ತಾರೆ? ಉಗ್ರಗಾಮಿಗಳು ಅಂತ ಬರೆದ್ಬಿಡ್ತಾರೆ. ಎರಡನೇ ಹಂತ ಉಗ್ರಗಾಮಿಗಳು ಅಂತ. ಸೊ ಉಗ್ರಗಾಮಿಗಳು ಅನ್ನೋದಕ್ಕೆ ನೆಗೆಟಿವ್ ಮೀನಿಂಗ್ ಬರುತ್ತೆ. ಟೆರರಿಸ್ಟ್ ಅನ್ನೋ ಅರ್ಥ ಬರುತ್ತೆ. ಉಗ್ರಗಾಮಿ ಅಂದರೆ ಭಯೋತ್ಪಾದಕರು ಅನ್ನೋ ಅರ್ಥ ಬರುತ್ತೆ. ಸೊ ದಯವಿಟ್ಟು ಆ ಪದವನ್ನು ಕನ್ನಡ ಮೀಡಿಯಮ್ದವ್ರು ಬಳಸಬೇಡಿ. ಒಂದು ತೀವ್ರಗಾಮಿಗಳು ಅನ್ನೋ ಶಬ್ದ ಬಳಸ್ರಿ, ಅಥವಾ ಕ್ರಾಂತಿಕಾರಿಗಳು, ರೆವಲ್ಯೂಷನರೀಸ್ ಅನ್ನುವ ಪದ ಬಳಕೆಯನ್ನು ಮಾಡಿ. ಸೊ ಇವರ ಅವಧಿ 1907ರಿಂದ 15 ಅಂತ ಯಾಕೆ ಬರದೆ? ಫಸ್ಟ್ ಅದನ್ನು ತಿಳ್ಕೊಳ್ಬೇಕು. ಯಾಕೆ ಇದೇ ಡೇಟನ್ನು ಯಾಕೆ ತಗೊಳ್ತೀವಿ ಅಂದರೆ, 1907ರಲ್ಲಿ ಏನಾಗುತ್ತೆ, ಸೂರತ್ ಅಧಿವೇಶನ ನಡೆಯುತ್ತೆ. ಅಲ್ಲಿ ಕಾಂಗ್ರೆಸ್ ಒಡೆದು 2 ಭಾಗ ಆಗುತ್ತೆ. ಸೂರತ್ ಅಧಿವೇಶನ ಗುಜರಾತಿನ ಸೂರತ್ನಲ್ಲಿ ನಡೆಯುತ್ತೆ. ಆ ಅಧಿವೇಶನದಲ್ಲಿ ಕಾಂಗ್ರೆಸ್ ಏನಾಗುತ್ತೆ, ಒಡೆದು 2 ಭಾಗ ಆಗುತ್ತೆ. ಕಾಂಗ್ರೆಸ್ ಇಬ್ಬಾಗ ಅಂತ ಹೇಳ್ತೀವಿ. ಆ ಕಾಂಗ್ರೆಸ್ ಒಡೆದು ಇಬ್ಬಾಗವಾಗುತ್ತೆ, 2 ಭಾಗ ಆಗುತ್ತೆ. ಸ್ಪ್ಲಿಟ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತೀವಿ. 1907 ಗುಜರಾತಿನ ಸೂರತ್ನಲ್ಲಿ ಈ ಘಟನೆ ನಡೆಯುತ್ತೆ. ಈ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾನೆ. ರಾಶ್ ಬಿಹಾರಿ ಬೋಸ್. ರಾಶ್ ಬಿಹಾರಿ, ಅವರ ಹೆಸರನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ರಾಶ್ ಬಿಹಾರಿ ಬೋಸ್. ಸೊ ರಾಶ್ ಬಿಹಾರಿ ಬೋಸ್ ಅವರ ಅಧ್ಯಕ್ಷತೆಯಲ್ಲಿ ಈ ಏನು ಅಧಿವೇಶನ ನಡೆಯುತ್ತೆ, ಅಲ್ಲಿ ಕಾಂಗ್ರೆಸ್ ಒಡೆದು 2 ವಿಂಗ್ ಆಗುತ್ತೆ, 2 ಡಿವಿಷನ್ ಆಗುತ್ತೆ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ 2 ಗುಂಪುಗಳು ಕ್ರಿಯೇಟ್ ಆಗ್ತವೆ, 2 ಬ್ಲಾಕ್ಸ್ ಕ್ರಿಯೇಟ್ ಆಗುತ್ತೆ. ಅದನ್ನು ಸೂರತ್ ಸ್ಪ್ಲಿಟ್ ಅಂತ ಕರೀತಾರೆ. ಸೂರತ್ ಒಡಕು ಅಥವಾ ಸೂರತ್ ಅಧಿವೇಶನ 1907. ಅದು ಆದಮೇಲಿಂದ ಈ ಕ್ರಾಂತಿಕಾರಿಗಳು ಚಟುವಟಿಕೆಗಳು ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತವೆ. ಅದಕ್ಕಾಗಿ ನಾವು ಇಸ್ವಿ 1907ಕ್ಕೆ ಯಾಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ದಿಸ್ ಈಸ್ ದ ರೀಸನ್. ಸೂರತ್ ಅಧಿವೇಶನದಲ್ಲಿ ಈ ಒಂದು ಘಟನೆ ನಡೆದಿದ್ದರಿಂದ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇನ್ನು 1915ಕ್ಕೆ ಯಾಕೆ ನಾವು ಸ್ಟಾಪ್ ಮಾಡ್ತೀವಿ ಅಂದರೆ, 1915ಕ್ಕೆ ಗಾಂಧೀಜಿಯವರ ಆಗಮನ ಆಗುತ್ತೆ. ಸೊ ಗಾಂಧೀಜಿ ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಅದನ್ನೇನು ಬಿಟ್ಕೊಂಡಿದೆ ಬ್ರ್ಯಾಕೆಟ್ನಲ್ಲಿ, ಗಾಂಧೀಜಿಯ ಆಗಮನ, ಅರೈವಲ್ ಆಫ್ ಗಾಂಧೀಜಿ ಅಂತ ಹೇಳ್ತೀವಿ. 1915 1915 ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ. ಬಂದ ಮೇಲೆ ಅವರ ಯುಗ ಸ್ಟಾರ್ಟ್ ಆಗುತ್ತೆ, ಗಾಂಧಿ ಯುಗ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ 1907ರಿಂದ 15ರವರೆಗಿನ ಘಟನೆಗಳನ್ನು ಮಾತ್ರ ನಾವು ಈ ಎರಡನೇ ಹಂತದಲ್ಲಿ ತೆಗೆದುಕೊಳ್ತೇವೆ. ಸೆಕೆಂಡ್ ಫೇಸ್
ಅಂತ ಹೇಳ್ತೀವಿ. ಇನ್ನು ಆ ಶಬ್ದದ ಅರ್ಥವನ್ನು ಹೇಳಿ ಮುಂದಿನ ಪಾಯಿಂಟಿಗೆ ಹೋಗ್ತಾನೆ. ಎಕ್ಸ್ಟ್ರೀಮಿಸ್ ಅಂತ ಯಾಕೆ ಕರೆದ್ರು ಅವ್ರನ್ನ? ಆ ಶಬ್ದದ ಅರ್ಥ ಏನು ಅಂದರೆ, ಯಾರು ತಮ್ಮ ಗುರಿಯ ಸಾಧನೆಗಾಗಿ ಅಂತ್ಯದ ಕಟ್ಟಕಡೆಯ ಪಾಯಿಂಟ್ವರೆಗೂ ಹೋಗಲಿಕ್ಕೆ ತಯಾರಿರ್ತಾರೆ, ಅವರನ್ನು ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಎಕ್ಸ್ಟ್ರೀಮ್ ಅಂದರೆ ಲಾಸ್ಟ್ ಎಂಡ್ ಪಾಯಿಂಟ್ ಅಂತ. ನಿಮ್ಮ ಯಾವುದೇ ಹೋರಾಟದಲ್ಲಿ ಎಂಡ್ ಪಾಯಿಂಟ್ ಅಂದರೆ ಯಾವುದು ಯೋಚನೆ ಮಾಡಿ. ಯಾವುದೇ ಹೋರಾಟದಲ್ಲಿ, ಅದು ಸ್ವಾತಂತ್ರ್ಯ ಸಂಗ್ರಾಮ ಅಂತಲ್ಲ, ಯಾವುದೇ ಹೋರಾಟದಲ್ಲಿ ಎಂಡ್ ಪಾಯಿಂಟ್ ಯಾವುದು ಅಂದರೆ ನಮ್ಮ ಸಾವು ಅಥವಾ ಬಲಿದಾನ. ಸಾವು ಅಥವಾ ಬಲಿದಾನ ಅಂತ ಹೇಳ್ತೀವಿ. ಆತ್ಮಾರ್ಪಣೆ ಅಂತ ವಿ ಡಿ ಸಾವರ್ಕರ್ ಅವರು ಕರೀತಾರೆ, ಅದು ಸ್ಟ್ಯಾಂಡರ್ಡ್ ವರ್ಡು. ಆತ್ಮಾರ್ಪಣೆ ಅಂದರೆ ನಿಮ್ಮನ್ನೇ ನೀವು ದೇಶಕ್ಕಾಗಿ ಅರ್ಪಿಸಿಕೊಳ್ಳುವುದು. ಆತ್ಮಾರ್ಪಣೆ ಅಂತಾರೆ, ಬಲಿದಾನ ಅಂತಾರೆ, ಸಾವು ಅಂತಾರೆ. ಓಕೆ, ದಟ್ ಈಸ್ ಎಂಡ್ ಪಾಯಿಂಟ್. ನಿಮ್ಮ ಹೋರಾಟದ ಕೊನೆಯ ಪಾಯಿಂಟ್ ಗುರಿ ಯಾವುದು ಸರ್ ಅಂತ ಹೇಳಿದರೆ, ನಾನು ದೇಶಕ್ಕಾಗಿ ಬಲಿದಾನ ಮಾಡಲಿಕ್ಕೆ ರೆಡಿ ಇದ್ದೇನೆ. ಸೊ ಯಾರು ತಮ್ಮ ದೇಶಕ್ಕಾಗಿ ಈ ಅಂತ್ಯ ಬಲಿದಾನಕ್ಕೆ ಸಿದ್ಧರಾಗಿದ್ದರೋ ಅವರಿಗೆ ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳ್ತಾರೆ. ಅವ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ, ನೆನ್ಪಿಟ್ಕೊಳ್ಳಿ. ಯಾರು ದೇಶಕ್ಕಾಗಿ ತಮ್ಮ ಬಲಿದಾನವನ್ನೇ ಮಾಡಲಿಕ್ಕೆ, ಆತ್ಮಾರ್ಪಣೆ ಮಾಡಲಿಕ್ಕೆ ತಯಾರಿದ್ದಾರೋ ಅವರು ಎಕ್ಸ್ಟ್ರೀಮಿಸ್ಟ್ ಆಗ್ತಾರೆ. ಅವರನ್ನು ಕ್ರಾಂತಿಕಾರಿಗಳು ಅಂತ ಕರಿತೀವಿ. ಈಗ ನಾವು ನೀವು ಕ್ರಾಂತಿಕಾರಿಗಳಾಗಲ್ಲ, ನಾವೆಲ್ಲ ಆರ್ಡಿನರಿ ವ್ಯಕ್ತಿ. ಸಪೋಸ್ ನಾಳೆನೇ ಯುದ್ಧ ಏನಾದ್ರು ಡಿಕ್ಲೇರ್ ಆಗಿ, ಸರ್ ನೀವು ಬಾರ್ಡ್ರಿಗೆ ಹೋಗಬೇಕು ಪಾಕಿಸ್ತಾನ ಬಾರ್ಡ್ರಿಗೆ ಅಂದರೆ ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವ? ಬಹುಶಃ ನೀವು ಹೇಳ್ಬೋದು, ಸರ್ ಹೇಗೂ ನೀವು ಸೀನಿಯರ್ ಇದ್ದೀರಿ, ಫಸ್ಟ್ ನೀವು ಹೋಗ್ರಿ ಸರ್, ಆಮೇಲೆ ನಾವು ಬರ್ತೀವಿ, ಪಹಲೆ ಆಪ್ ಜಾಯೇ ಹಮ್ ಬಾದ್ ಮೇ ಆಯೆಂಗೆ ಅಂತ. ಅಂದರೆ ನಾವು ಯಾರೂ ಆ ಥರದ ಬಲಿದಾನದ ಮಟ್ಟಕ್ಕೆ ಹೋಗಲಿಕ್ಕೆ ತಯಾರಿಲ್ಲ. ನಾವು ಬೇಕಾದ್ರೆ ಘೋಷಣೆಗೆ ಹೋಗ್ಬೋದು, ಇನ್ಖಿಲಾಬ್ ಜಿಂದಾಬಾದ್ ಅನ್ಬೋದು, ಭಗತ್ ಸಿಂಗ್ ಜಿಂದಾಬಾದ್ ಅನ್ಬೋದು, ಚಂದ್ರಶೇಖರ್ ಆಜಾದ್ ಜಿಂದಾಬಾದ್ ಅನ್ಬೋದು. ಘೋಷಣೆಗೆ ಹೋಗೋದು ಬೇರೆ, ಪ್ರಾಕ್ಟಿಕಲ್ಲಾಗಿ ನಮ್ಮ ಬಲಿದಾನಕ್ಕಾಗಿ ಅಲ್ಲಿ ಹೋಗಿ ಆ ಶತ್ರುಗಳ ಗುಂಡಿಗೆ ಎದೆ ಒಡ್ಡುವುದು ಬೇರೆ. ಸೊ ಹಾಗಾಗಿ ಇವರಿಗೆ ಎಕ್ಸ್ಟ್ರೀಮಿಸ್ಟ್ ಅಂತ ಯಾಕೆ ಕರೆದ್ರು ಅಂದರೆ, ಆ ತುದಿಗೆ ಎಂಡ್ ಪಾಯಿಂಟ್ವರೆಗೂ ಹೋಗಲಿಕ್ಕೆ ಇವರೆಲ್ಲ ರೆಡಿಯಾಗಿದ್ದರು. ಒಂದು ವಯಸ್ಸಿನ ಯುವಕರು, ಇದರಲ್ಲಿ ಬರೋರೆಲ್ಲ 18ರಿಂದ 25 ವರ್ಷ, ಮುಂದೆ ಅವರ ಹೆಸರುಗಳೆಲ್ಲ ಬರ್ತವೆ ಚರ್ಚೆಯಲ್ಲಿ. 18ರಿಂದ 25 ವರ್ಷದ ಎಲ್ಲ ಯುವಕರು ಈ ಒಂದು ಎರಡನೇ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಆದರೆ ಅವರಿಗೆ ಗೈಡೆನ್ಸ್ ಕೊಡ್ತಾ ಇದ್ದವರು ಮಾತ್ರ ಸೀನಿಯರ್ಸ್ ಇದ್ದರು, ಅದನ್ನು ಮರಿಬೇಡಿ. ಭಾಗವಹಿಸಿದ್ದ ಯುವಕರು ಗೈಡೆನ್ಸ್ ಕೊಟ್ಟಿದ್ದು ಯಾರು ಅಂದರೆ ಲಾಲಾ ಲಜಪತ್ ರಾಯ್ ಫ್ರಮ್ ಪಂಜಾಬ್, ಅವ್ರನ್ನ ಪಂಜಾಬ್ ಕೇಸರಿ ಸಿಂಹ ಅಂತ ಹೇಳ್ತೀವಿ. ಬಾಲಗಂಗಾಧರ್ ತಿಲಕ್ ಫ್ರಮ್ ಮಹಾರಾಷ್ಟ್ರ, ಅವರನ್ನು ಮರಾಠ ಕೇಸರಿ ಅಂತ ಕರೀತಾರೆ. ಬಿಪಿನ್ ಚಂದ್ರ ಪಾಲ್ ಫ್ರಮ್ ಬಂಗಾಳದಲ್ಲಿ ಬಿಪಿನ್ ಚಂದ್ರ ಪಾಲ್. ಸೊ ಜನಪ್ರಿಯವಾಗಿ ಲಾಲ್ ಬಾಲ್ ಪಾಲ್ ಅಂತ ಕರಿತೀವಿ. ಆ ಲಾಲ್ ಬಾಲ್ ಪಾಲ್ ಅವರೆಲ್ಲ ಸೀನಿಯರ್ ಲೀಡರ್, ಅವರಿಗೆಲ್ಲ 60 ವರ್ಷ ಹಿಂಗಾಗಿತ್ತು. ಆದರೆ ಅವರ ಗೈಡೆನ್ಸಲ್ಲಿ ವರ್ಕ್ ಮಾಡ್ತಿದ್ದಂಥ ಯುವಕರೇನಿದ್ರು ಅವರೆಲ್ಲ 18ರಿಂದ 25 ವರ್ಷ. 18ರಿಂದ 25, ದಟ್ಸ್ ಅ ರೇಂಜ್ ಆಫ್ ದಿ ರೆವಲ್ಯೂಷನರೀಸ್. ಆ 18ರಿಂದ 25 ವರ್ಷದ ಒಳಗಿನ ಯುವಕರೇ ಇದರಲ್ಲಿ ಪಾಲ್ಗೊಳ್ತಾರೆ. ಭಾಳಷ್ಟು ಜನ, ಸಾವಿರಾರು ಜನ ಅದರಲ್ಲಿ ಪಾಲ್ಗೊಳ್ತಾರೆ. ಅವರ ವರ್ಷ ಏಜು ಬಿಟ್ವೀನ್ 18 to 25 ಅಷ್ಟೇ. ತುಂಬ ಏಜ್ ಆದವ್ರು ಯಾರೂ ನಿಮ್ಗೆ ಅಲ್ಲಿ ಸಿಗಲ್ಲ, ಎಕ್ಸೆಪ್ಟ್ ವಿ ಡಿ ಸಾವರ್ಕರ್ ಅವಾಗ 40-45 ವರ್ಷ ಆಗಿತ್ತು ಅವ್ರಿಗೆ. ಅದು ಬಿಟ್ಟರೆ ಇನ್ನು ಉಳಿದವರೆಲ್ಲ 18ರಿಂದ 25 ವರ್ಷದಲ್ಲೇ ಬರ್ತಾರೆ, ಇನ್ಕ್ಲೂಡಿಂಗ್ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಅವರೆಲ್ಲ ಇದೇ ಏಜ್ ಗ್ರೂಪಲ್ಲಿ ಬರ್ತಾರೆ. ಸೊ ಹಾಗಾಗಿ ಎಕ್ಸ್ಟ್ರೀಮಿಸ್ಟ್ ಅಂತ ಕರೆಯುವುದಕ್ಕೆ ಆ ಶಬ್ದದ ಅರ್ಥ ಏನು ಅಂತ ಹೇಳಿದೆ. ಮತ್ತು ಜೊತೆಗೆ ಈ ಪದದ ಅರ್ಥವನ್ನು ನೀವು ತಿಳ್ಕೊಳ್ಳಿ. ತೀವ್ರಗಾಮಿ ಅಂತ ಯಾಕೆ ಹೇಳ್ತಾರೆ ಅಂದರೆ, ತಮ್ಮ ಗುರಿಯ ಕಡೆಗೆ ವೇಗವಾಗಿ ಚಲಿಸುವವರು. ನಾನು ನಿನ್ನೆ ಕ್ಲಾಸ್ ಮುಗಿಸ್ಬೇಕಾದಾಗ ಹೇಳಿದ್ದೆ, ಮಂದಗಾಮಿಗಳನ್ನು ಏನಂತ ಹೇಳಿದೆ, ಮಂದವಾಗಿ ಚಲಿಸುವವರು, ನಿಧಾನವಾಗಿ ಹೋಗುವವರು ಅಂತ. ಆದರೆ ತೀವ್ರಗಾಮಿ ಅಂದರೆ ಫಾಸ್ಟಾಗಿ ನಿಮ್ಮ ಗುರಿಯ ಕಡೆಗೆ, ಅಂದರೆ ಸ್ವಾತಂತ್ರ್ಯದ ಕಡೆಗೆ ಫಾಸ್ಟಾಗಿ, ವೇಗವಾಗಿ, ತೀವ್ರವಾಗಿ ಚಲಿಸುವವರಿಗೆ ನೀವು ತೀವ್ರಗಾಮಿಗಳು ಅಂತ ಹೇಳ್ತೀವಿ. ಹಾಗಾಗಿ ಆ ಪದ ಬಳಕೆಯನ್ನು ಅಲ್ಲಿ ಮಾಡ್ತೇವೆ. ಸೊ ಈಗ ಅದರ ಮೀನಿಂಗು ಮತ್ತು ಅದರ ಅವಧಿಯನ್ನು ತಿಳ್ಕೊಂಡ್ಮೇಲೆ ಐ ವಿಲ್ ಕಮ್ ಟು ದ ಸೆಕೆಂಡ್ ಆಸ್ಪೆಕ್ಟ್, ದ ಮೆಥಡ್ಸ್. ಐರಿಷ್ ಆ್ಯಂಡ್ ನೆಹಿಲಿಸ್ಟ್. ನೆಕ್ಸ್ಟ್ ಪೇಜಿಗೆ ಹೋಗಿ. ಐರಿಷ್ ಆ್ಯಂಡ್ ನೆಹಿಲಿಸ್ಟ್ ಅಂತ 2 ಮೆಥಡ್ಗಳು ಬರ್ತಾವೆ. ಎಸ್, ಈ ವಿಧಾನಗಳು ಅಂತ ಬಂದಾಗ ಈ ನಮ್ಮ ಕ್ರಾಂತಿಕಾರಿಗಳು 2 ವಿಧಾನಗಳನ್ನು ಅಲ್ಲಿ ಬಳಸ್ತಾರೆ. ಸೊ ಮೊದಲನೇದು ಐರಿಷ್ ವಿಧಾನ, ಇಲ್ಲಿ ಬರಿತೀನಿ. ಸೊ ಐರಿಷ್ ವಿಧಾನ ಅಂದರೆ ಏನು ಸರ್?
ನಿಹಿಲಿಸ್ಟ್ ಅಂದರೆ ಏನು ಇದು ನಿಮಗೆ ಗೊತ್ತಿರಬೇಕು. ಇಟ್ಸ್ ಎ ಟೆಕ್ನಿಕಲ್ ವರ್ಡ್. ಸೊ ಇದು ಭಾಳ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಹಾಗಂದ್ರೆ ಏನು ಅಂತ. ಸೊ ಒಂದು ಐರಿಷ್ ವಿಧಾನ, ಐರಿಷ್ ಮೆಥಡ್ ಅಂತ ಹೇಳ್ತೀವಿ. ಇದಕ್ಕೆ ಐರಿಷ್ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂದರೆ ದಿಸ್ ವಿ ಹ್ಯಾವ್ ಕಾಪಿಡ್ ಫ್ರಮ್ ಐರ್ಲ್ಯಾಂಡ್. ಈ ವಿಧಾನವನ್ನು ಐರ್ಲ್ಯಾಂಡ್ ದೇಶದಿಂದ ನಾವು ಏನು ಮಾಡಿದ್ವಿ, ಕಾಪಿ ಮಾಡಿದ್ವಿ, ಅನುಕರಣೆ ಮಾಡಿದ್ವಿ. ಇದರ ಉದ್ದೇಶ ಏನು ಐರಿಷಲ್ಲಿ ಅಂದರೆ ಗ್ರೂಪ್ ಅಟ್ಯಾಕ್ ಮಾಡುವುದು, ಶತ್ರುವಿನ ಮೇಲೆ ಸಮೂಹ ದಾಳಿ, ಗ್ರೂಪ್ ಅಟ್ಯಾಕ್ ಆನ್ ಎನಿಮಿ, ನಿಮ್ಮ ಶತ್ರುವಿನ ಮೇಲೆ ಗುಂಪು ದಾಳಿಯನ್ನು ಮಾಡೋದು. ಗ್ರೂಪ್ ಅಟ್ಯಾಕನ್ನು ಮಾಡೋದು ಅಂದರೆ ಸಿಂಗಲ್ ಅಟ್ಯಾಕ್ ಅಲ್ಲ, ಇಂಡಿವಿಜುವಲ್ ಅಟ್ಯಾಕ್ ಅಲ್ಲ, ಗುಂಪಾಗಿ ದಾಳಿಯನ್ನು ಮಾಡುವುದು, ಶತ್ರುವಿನ ಮೇಲೆ ಗುಂಪು ದಾಳಿಯನ್ನು ಮಾಡುವುದನ್ನು ಐರಿಷ್ ವಿಧಾನ, ಐರಿಷ್ ಮೆಥಡಾಲಜಿ ಅಂತ ಕರಿತೀವಿ. ಇದನ್ನು ಐರ್ಲ್ಯಾಂಡಿಂದ ನಾವು ಕಾಪಿ ಮಾಡಿದ್ದು. ಅದು ಕೂಡ ಇಂಗ್ಲೆಂಡಿನ ವಿರುದ್ಧ ಹೋರಾಟ ಮಾಡ್ತಾಯಿತ್ತು. ಐರ್ಲ್ಯಾಂಡ್ ದೇಶದಿಂದ ಅನುಕರಣೆ, ಐರ್ಲ್ಯಾಂಡ್ ದೇಶದ ಅನುಕರಣೆ ಅಥವಾ ಅದರ ಮಾದರಿ ಅಂತ ಹೇಳಿ ಯಾವುದಾದ್ರು ಮಾಡ್ಕೊಳ್ಳಿ, ಅನುಕರಣೆ. ಸೊ ಐರ್ಲ್ಯಾಂಡ್ ದೇಶದಿಂದ ನಾವು ಇದನ್ನು ಕಾಪಿ ಮಾಡಿದ್ವಿ, ಅನುಕರಣೆಯನ್ನು ಮಾಡಿದ್ವಿ ಅನ್ನೋದು ಒಂದು. ಎರಡನೇದು ನಿಹಿಲಿಸ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಈ ನಿಹಿಲಿಸ್ಟ್ ಅನ್ನೋದೇನಿದೆ ರಷ್ಯಾ ದೇಶದಿಂದ ಕಾಪಿ ಮಾಡಿದ್ದು, ಇದು ಐರ್ಲ್ಯಾಂಡದಲ್ಲ, ರಷ್ಯಾ ದೇಶದಿಂದ, ರಷ್ಯಾ ದೇಶದ ಮಾದರಿ, ಆ ದೇಶದಿಂದ ನಾವು ಆರಿಸಿಕೊಂಡಿದ್ದು. ಇಲ್ಲೇನಾಗುತ್ತೆ ಸರ್ ಅಂತ ಕೇಳಿದರೆ, ಮತ್ತು ಇದಕ್ಕೆ ನಿಹಿಲಿಸ್ಟ್ ಅಂತ ಹೆಸರು ಬರಲಿಕ್ಕೆ ಕಾರಣ ಇಷ್ಟೇ, ಬಾಕೂನಿನ್ ನಿಹಿಲ್ ಅನ್ನೋರು ಇದನ್ನು ಸ್ಟಾರ್ಟ್ ಮಾಡಿದರು. ಬಾಕೂನಿನ್ ನಿಹಿಲ್ ಅದು ಅವನ ಹೆಸರು, ಇಟ್ ಈಸ್ ದ ನೇಮ್. ಬಾಕೂನಿನ್ ನಿಹಿಲ್ ಅನ್ನುವರು ರಷ್ಯಾದಲ್ಲಿ ಸ್ಟಾರ್ಟ್ ಮಾಡಿದ್ದರಿಂದ ಈ ವಿಧಾನಕ್ಕೆ ಅವನ ಹೆಸರಿಟ್ಟಿದ್ದಾರೆ, ನಿಹಿಲಿಸ್ಟ್ ವಿಧಾನ ಅಂತ. ಇಲ್ಲಿ ಉದ್ದೇಶ ಏನು ಅಂತಂದರೆ ಅಲ್ಲೊಂದು ಕೊಟೇಶನ್ ಬರುತ್ತೆ, ನೋಟ್ ಮಾಡ್ಕೊಳ್ಳಿ. ಯು ಕೆನಾಟ್, ಅದು ಮೊದಲು ಇಂಗ್ಲೀಷಲ್ಲಿ ಬರ್ಕೊಳ್ಳಿ, ಕನ್ನಡದಲ್ಲಿ ಹೇಳ್ತೀನಿ. ಯು ಕೆನಾಟ್ ಎಲಿಮಿನೇಟ್ ದ ಈವಿಲ್, ಯು ಕೆನಾಟ್ ಎಲಿಮಿನೇಟ್ ದ ಈವಿಲ್, ಬಟ್ ಆದರೆ ಯು ಕ್ಯಾನ್ eliminate the evil doer, eliminate evil doer. ನೋಡಿ ಇದಕ್ಕೆ ಭಾಳ ಅರ್ಥ ಇದೆ, ಅದನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇವಿಲ್ ಡೂವರ್, DO ಅದು ಮಾಡಿ, ಓಕೆ. ಸೊ ಇದರ ಅರ್ಥ ಏನು ಅಂತ ಕನ್ನಡದಲ್ಲಿ ಹೇಳ್ತೇನೆ. ನಿಹಿಲಿಸ್ಟ್ ವಿಧಾನದ ಅರ್ಥ ಏನು ಅಂದರೆ ನೀವು ಕೆಟ್ಟದ್ದನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಾಗಲ್ಲ. ಎಲಿಮಿನೇಟ್ ಅಂದರೆ ನಾಶ, ಇವಿಲ್ ಅಂದರೆ ಕೆಟ್ಟದ್ದು, ಆ ಕೆಟ್ಟದ್ದನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಾಗಲ್ಲ. ಆದರೆ ಬಟ್ ಯು ಕ್ಯಾನ್ ಎಲಿಮಿನೇಟ್ ದ ಈವಿಲ್ ಡೂವರ್, ಯಾರು ಕೆಟ್ಟದ್ದನ್ನು ಮಾಡ್ತಿದ್ದಾರೋ ಅವರನ್ನು ನಾಶಪಡಿಸ್ಬೋದು. ಪಾಯಿಂಟ್ ಅರ್ಥ ಆಯಿತಾ? ಕೆಟ್ಟದ್ದನ್ನು ಎಲಿಮಿನೇಟ್ ಮಾಡಲಿಕ್ಕಾಗಲ್ಲ, ಆದರೆ ಕೆಟ್ಟದ್ದನ್ನು ಮಾಡುವವರನ್ನು ನೀವೇನು ಮಾಡ್ಬೋದು, ನಾಶಪಡಿಸ್ಬೋದು ಅನ್ನೋದು ಇದು ಸಿದ್ಧಾಂತ. ಅಂದರೆ ಇಲ್ಲಿ ಅಟ್ಯಾಕ್ ಹೇಗಾಗ್ತಿತ್ತು ಅಂದರೆ 1-to-1 ಅಟ್ಯಾಕ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಇಂಗ್ಲೀಷ್ನಲ್ಲಿ 1-to-1 ಅಟ್ಯಾಕ್, ಒಬ್ಬನೇ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಸಿಂಗ್ಯುಲರ್ ಆಗಿ ಅವ್ರ ಮೇಲೆ ದಾಳಿ ಮಾಡೋದು. ಅದಕ್ಕೆ ಜನಪ್ರಿಯವಾಗಿ ನಾವು ಇನ್ನೊಂದು ಪದವನ್ನು ಕೂಡ ಬಳಸ್ತೀವಿ, ಶೂಟೌಟ್ ಅಂತ ಹೇಳ್ತೀವಿ. ನಿಮ್ಮ ಎನಿಮಿಯನ್ನು ಶೂಟೌಟ್ ಮಾಡಿ ಅವನನ್ನು ಸಾಯಿಸೋದು, ಕೊಲ್ಲುವುದು, ಶತ್ರುವನ್ನು ಗುಂಡಿನ ದಾಳಿಯಲ್ಲಿ ಹೊಡೆದು ಸಾಯಿಸುವುದು, ಶತ್ರುವನ್ನು ಗುಂಡೇಟಿನಿಂದ ಹೊಡೆದು ಸಾಯಿಸುವುದು. ಕೊಡ್ತೀನಿ ಅಂದರೆ ಗ್ರೂಪ್ ಅಟ್ಯಾಕಿಗೆ ಹೇಗಿರುತ್ತೆ ಮತ್ತು ಶೂಟೌಟ್ ಇನ್ಸಿಡೆಂಟಿಗೆ ಹೇಗಿರುತ್ತೆ ಅಂತ. ಸೊ ಈ ಐರಿಷ್ ವಿಧಾನಕ್ಕೆ ಒಂದು ಎಕ್ಸಾಂಪಲನ್ನು ನಾವು ತಗೊಳ್ಳೋದಾದರೆ, ಅಂದರೆ ಗುಂಪು ದಾಳಿಗೆ ಒಂದು ಉದಾಹರಣೆ, ಒಂದು ಎಕ್ಸಾಂಪಲನ್ನು ನಿಮಗಲ್ಲಿ ಕೋಟ್ ಮಾಡೋದಾದರೆ, ನಮ್ಮ ಕ್ರಾಂತಿಕಾರಿಗಳು ಹೇಗೆ ಮಾಡಿದರು ಅಂತ ಹೇಳೋದಾದರೆ, ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ಕಾಕೋರಿ ಘಟನೆಯನ್ನು ನೀವು ಎಕ್ಸಾಂಪಲ್ ಆಗಿ ಕೊಡೋದು. ಕಾಕೋರಿ ದರೋಡೆ ಪ್ರಕರಣ ಅಂತ ಬರುತ್ತೆ. ಕಾಕೋರಿ ದರೋಡೆ ಪ್ರಕರಣ ಇದು ನಮ್ಮ ಕ್ರಾಂತಿಕಾರಿಗಳು ಮಾಡಿರುವಂಥದ್ದು.
1926 ಘಟನೆ ಬರೋದು ಮುಂದೆ 1926ರಲ್ಲಿ ಬರುತ್ತೆ. ರೈಲು ದರೋಡೆ ಪ್ರಕರಣ ಅಂತ ಬರುತ್ತೆ. ಇದರಲ್ಲಿ ಇನ್ವಾಲ್ವ್ ಆದಂಥ ಸಂಘಟನೆ ಯಾವುದು ಅಂದರೆ HRA ಅನ್ನುವ ಸಂಸ್ಥೆ ಅಥವಾ ಸಂಘ ಇದರಲ್ಲಿ ಪಾಲ್ಗೊಳ್ಳುತ್ತೆ. ಸಂಘಟನೆ ಇದರ ನೇತೃತ್ವವನ್ನು ವಹಿಸಿರುತ್ತೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ HRA? ಅದಕ್ಕೆ ಲಾಂಗ್ ಫಾರ್ಮ್ ಏನು? ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನುವ ಕ್ರಾಂತಿಕಾರಿ ಸಂಘಟನೆ 1926ರಲ್ಲಿ ಉತ್ತರ ಪ್ರದೇಶದ ಕಾಕೋರಿ ಎನ್ನುವ ರೈಲು ನಿಲ್ದಾಣದಲ್ಲಿ ಒಂದು ರೈಲು ದರೋಡೆ ಪ್ರಕರಣ ನಡೆಯುತ್ತೆ. ಅಲ್ಲೊಂದು ರೈಲನ್ನು ದರೋಡೆ ಮಾಡ್ತಾರೆ ನಮ್ಮ ಕ್ರಾಂತಿಕಾರಿಗಳು. ಅದನ್ನು ರೈಲು ದರೋಡೆ ಪ್ರಕರಣ, ಕಾಕೋರಿ ಪ್ರಕರಣ ಅಂತ ಕರೀತಾರೆ. ಕಾರಣ ಏನು ಅಂದರೆ ಆ ರೈಲಲ್ಲಿ ದೊಡ್ಡ ಪ್ರಮಾಣದ ಕ್ಯಾಶನ್ನು ಬ್ರಿಟಿಷರು ಹೊತ್ಕೊಂಡು ಹೋಗ್ತಾಯಿದ್ರು. ಭಾಳ ದೊಡ್ಡ ಪ್ರಮಾಣದ ನಗದು ಹಣವನ್ನು ಡಬ್ಬಿಗಳಲ್ಲಿ ಕ್ಯಾಶ್ ಬಾಕ್ಸ್ ತೊಗೊಂಡು ಹೋಗ್ತಿದ್ರು. ಅವ್ರ ಮೇಲೆ ದಾಳಿ ಮಾಡಿ ಆ ಕ್ಯಾಶ್ ಬಾಕ್ಸ್ ಎಲ್ಲ ಎತ್ಕೊಂಡು ಹೋಗೋದಕ್ಕೆ ನಮ್ಮ ಕ್ರಾಂತಿಕಾರಿಗಳು ಮುಂದಾಗಿದ್ದರು. ಇದರಲ್ಲಿ ಮುಖ್ಯ ಪಾತ್ರವನ್ನು ಯಾರು ವಹಿಸ್ತಾರೆ? ಚಂದ್ರಶೇಖರ್ ಆಜಾದ್. ಚಂದ್ರಶೇಖರ್ ಆಜಾದ್ ಅವರು ಇಲ್ಲೇ ಬರ್ತಾರೆ. ಅವರ ಹೆಸರು ನೀವು ಈ ಘಟನೆಯಲ್ಲಿ ನೋಟ್ ಮಾಡಿಕೊಳ್ಳಿ. ಚಂದ್ರಶೇಖರ್ ಆಜಾದ್, ಜನಪ್ರಿಯವಾಗಿ ಆಜಾದ್ ಅಂತ ಜನ ಹೇಳ್ತಿದ್ರು, ಬಟ್ ಅವರ ಪೂರ್ತಿ ಹೆಸರನ್ನು ನೋಟ್ ಮಾಡ್ಕೊಳ್ಳಿ, ಚಂದ್ರಶೇಖರ್ ಆಜಾದ್. ಸೊ ಅವರು ಈ ಘಟನೆಯಲ್ಲಿ ಪಾಲ್ಗೊಳ್ತಾರೆ. ಚಂದ್ರಶೇಖರ್ ಆಜಾದ್ ಅವರು ಮುಖ್ಯ ಪಾತ್ರವನ್ನು ಇದರಲ್ಲಿ ವಹಿಸ್ತಾರೆ. ಅವ್ರ ಜೊತೆಗೆ ಮತ್ತು ಇನ್ನೂ ಅನೇಕ ಜನ ಇದ್ದಾರೆ, ಬೇರೆ ಬೇರೆ ಕ್ರಾಂತಿಕಾರಿಗಳು ಬರ್ತಾರೆ. ರಾಮಪ್ರಸಾದ್ ಬಿಸ್ಮಿಲ್ಲಾ ಅಂತ ಬರ್ತಾರೆ, ರಾಜೇಂದ್ರ ಲಾಹಿರಿ ಅಂತ ಬರ್ತಾರೆ, ಇಶ್ಫಾಕುಲ್ಲಾ ಖಾನ್ ಅಂತ ಬರ್ತಾರೆ, ಇನ್ನು 7-8 ಜನ ಬರ್ತಾರೆ. ಬಟ್ ಮುಖ್ಯ ಪಾತ್ರವನ್ನು ಚಂದ್ರಶೇಖರ್ ಆಜಾದ್ ವಹಿಸಿ ಸಕ್ಸಸ್ಫುಲ್ಲಾಗಿ ಆ ಕ್ಯಾಶ್ ಬಾಕ್ಸನ್ನು ಏನು ಮಾಡ್ತಾರೆ, ಲೂಟ್ ಮಾಡಿ ಎತ್ಕೊಂಡು ಕಾಡಿನಲ್ಲಿ ಪರಾರಿಯಾಗ್ತಾರೆ. ಈ ಘಟನೆಯನ್ನು ಕಾಕೋರಿ ಘಟನೆ ಅಂತ ಕರೀತಾರೆ. ನಿಮ್ಮ ಎಕ್ಸಾಮ್ನಲ್ಲಿ ಹೆಂಗೆ ಬರುತ್ತೆ? ಕಾಕೋರಿ ಕಾನ್ಸ್ಪಿರಸಿ, ಕಾಕೋರಿ ಇನ್ಸಿಡೆಂಟ್, ರೈಲ್ ಡೆಕಾಯಿಟಿ ಇನ್ಸಿಡೆಂಟ್ ಅಂತ ಕೇಳ್ತಾರೆ. ಈ ಘಟನೆ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಐರಿಷ್ ಮೆಥಡ್, ಐರಿಷ್ ಮಾದರಿಯ ದಾಳಿಗೆ ಇದು ಉದಾಹರಣೆ. ಗುಂಪಿನಲ್ಲಿ ಬಂದು ಗುಂಪಾಗಿ ಅಟ್ಯಾಕ್ ಮಾಡಿ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಪರಾರಿಯಾಗಿ ಹೋಗ್ಬಿಡೋದು, ಇದು ಐರಿಷ್ಗೆ ಒಂದು ಎಕ್ಸಾಂಪಲ್. ಇನ್ನು ನೆಹಿಲಿಸ್ಟ್ ಮೆಥಡಿಗೆ ಒಂದು ಉದಾಹರಣೆಯನ್ನು ನೋಟ್ ಮಾಡ್ಕೊಳ್ಳಿ. ನೆಹಿಲಿಸ್ಟ್ ಮೆಥಡಿಗೆ ಒಂದು ಎಕ್ಸಾಂಪಲನ್ನು, ಉದಾಹರಣೆಯನ್ನು ಕೋಟ್ ಮಾಡೋದಾದರೆ, ಸೊ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಫ್ ನಾಸಿಕ್ ಕಾನ್ಸ್ಪಿರಸಿ. ಅದನ್ನು ನಾಸಿಕ್ ಘಟನೆ ಅಂತ ಹೇಳ್ತೀವಿ. ನಾಸಿಕ್ ಕಾನ್ಸ್ಪಿರಸಿ ಅಥವಾ ಪ್ರಕರಣ, ನಾಸಿಕ್ ಪ್ರಕರಣ ಅಂತ ಹೇಳ್ತೀವಿ. ಈ ನಾಸಿಕ್ ಪ್ರಕರಣ ನಡೆದಿದ್ದು ಯಾವಾಗ ಅಂತ ಹೇಳಿದರೆ 1902ರಲ್ಲಿ ನಡೆಯುತ್ತೆ. ಇಟ್ಸ್ ಆನ್ ಎಕ್ಸಾಂಪಲ್ ಆಫ್ ನೆಹಿಲಿಸ್ಟ್. ಇಲ್ಲಿ ಇನ್ವಾಲ್ವ್ ಆದಂಥ ಸಂಘಟನೆ ಯಾವುದು ಅಂದರೆ ಅಭಿನವ ಭಾರತ. ಅಭಿನವ ಭಾರತ ಅನ್ನುವಂಥ ಒಂದು ಕ್ರಾಂತಿಕಾರಿ ಸಂಘಟನೆ, ಅಭಿನವ ಭಾರತ ಅಂತ ಅದರ ಹೆಸರು. ಈ ಸಂಘಟನೆಯನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳಿದರೆ ವಿ.ಡಿ. ಸಾವರ್ಕರ್. ಇದರ ಸ್ಥಾಪಕರು ಬೇರೆ ಯಾರೂ ಅಲ್ಲ, ವಿ.ಡಿ. ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್ ಇದರ ಸ್ಥಾಪಕರು. ಅಭಿನವ ಭಾರತ ಅನ್ನುವಂಥ ಸಂಘ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಈ ಘಟನೆ ನಡೆಯುತ್ತೆ 1902ರಲ್ಲಿ. ಇಲ್ಲಿ ಆದಂಥ ಘಟನೆ ಏನು ಅಂದರೆ, ಒಬ್ಬ ಯುವ ಕ್ರಾಂತಿಕಾರಿ, ಅವನ ಹೆಸರನ್ನು ಬೋರ್ಡ್ ಮೇಲೆ ಬರಿತೀನಿ, ಅನಂತ್ ಕಾನ್ಹೇರಿ ಅಂತ. ಅವನ ಹೆಸರು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಕೇಳ್ತಾರೆ. ಅನಂತ್ ಕಾನ್ಹೇರಿ, ಅನಂತ್ ಕಾನ್ಹೇರಿ ಎನ್ನುವ ಯುವಕ. ಅವನಿಗೆ ಅವಾಗ 18 ವರ್ಷ. 18 ವರ್ಷದ ಯುವಕ ಯಾರನ್ನು ಕೊಲ್ತಾನೆ ಅಂದರೆ ಮ್ಯಾಜಿಸ್ಟ್ರೇಟ್, ಅಲ್ಲೊಬ್ಬ ಮ್ಯಾಜಿಸ್ಟ್ರೇಟ್ ಇರ್ತಾನೆ, ಅವನ ಹೆಸರನ್ನು ನೋಟ್ ಮಾಡಿ, ಬ್ರಿಟಿಷ್ ಮ್ಯಾಜಿಸ್ಟ್ರೇಟ್ ಇರ್ತಾನೆ, ಅವನ ಹೆಸರು ಜಾಕ್ಸನ್ ಅಂತ. ಜಾಕ್ಸನ್, ಮ್ಯಾಜಿಸ್ಟ್ರೇಟ್ ಜಾಕ್ಸನ್ನನ್ನು ಏನು ಮಾಡ್ತಾನೆ, ಶಾಟ್ ಡೆಡ್. ನ್ಯಾಯಾಲಯದಲ್ಲಿ ಕುಳಿತಾಗಲೇ ಅವನನ್ನು ಗುಂಡಿನಿಂದ ಹೊಡೆದು ಅವನನ್ನು ಸಾಯಿಸ್ತಾನೆ. ಅನಂತ ಕಾನ್ಹೇರಿ ಅನ್ನುವ ಯುವಕ, 18 ವರ್ಷದ ಯುವಕ, ಅಭಿನವ ಭಾರತ ಸಂಸ್ಥೆಯ ಒಬ್ಬ ಕಾರ್ಯಕರ್ತ. ಮ್ಯಾಜಿಸ್ಟ್ರೇಟ್ ಜಾಕ್ಸನ್ ಅನ್ನುವಂಥ ಬ್ರಿಟಿಷ್ ನ್ಯಾಯಾಧೀಶ, ಅವರೆಲ್ಲ ಬ್ರಿಟಿಷರೇ ಆಗಿದ್ದರು, ಭಾರತೀಯರು ಯಾರು ಇರಲಿಲ್ಲ ಅಲ್ಲಿ. ಬ್ರಿಟಿಷ್ ನ್ಯಾಯಾಧೀಶ, ಜಡ್ಜು, ಅವನ ಹೆಸರು ಜಾಕ್ಸನ್ ಅಂತ, ಮ್ಯಾಜಿಸ್ಟ್ರೇಟ್ ಜಾಕ್ಸನ್, ನಾಸಿಕ್ನಲ್ಲಿ.
ಅವನನ್ನು ಕೋರ್ಟ್ ಹಾಲಲ್ಲಿ, ಅವನು ಕೋರ್ಟಲ್ಲಿ ಕೂತ್ಕೊಂಡು ವಿಚಾರಣೆ ನಡೆಸ್ತಾ ಇರ್ತಾನೆ. ಯಾವುದೋ ಪ್ರಕರಣ ನಡೆಸಿದಾಗ ಇದ್ದಕ್ಕಿದ್ದಾಗೆ ಕೋರ್ಟ್ ಹಾಲಿಗೆ ನುಗ್ಗಿ ತನ್ನ ಬಳಿ ಇದ್ದಂಥ ಪಿಸ್ತೂಲನ್ನು, ಈ ನಮ್ಮ ಕ್ರಾಂತಿಕಾರಿಗಳೆಲ್ಲ ಏನು ಬಳಸ್ತಿದ್ರು ಅಂದರೆ ಚಿಕ್ಕ ಪಿಸ್ತೂಲನ್ನು ಬಳಸ್ತಾಯಿದ್ರು. ಸ್ಮಾಲ್ ಪಿಸ್ತಲ್, ಸಣ್ಣ ಪಿಸ್ತೂಲ್, ನೀವು ಜೇಬಲ್ಲಿ ಇಟ್ಕೊಂಡು ಹೋಗ್ಬೋದು. ಒಂಥರ ಏನು ಪೋರ್ಟೇಬಲ್ ಅಂತ ಹೇಳ್ತಾರಲ್ಲ, ಹಾಗೆ ಪೋರ್ಟೇಬಲ್, ಕಿಸೆಯಲ್ಲಿ ಇಟ್ಕೊಂಡು ಹೋಗ್ಬೋದು. ಆ ಚಿಕ್ಕ ಪಿಸ್ಟಲನ್ನು ಬಳಸ್ತಾಯಿದ್ರು, ಯಾಕಂದರೆ ಅಧಿಕಾರಿಗಳಿಗೆ ಗೊತ್ತಾಗಬಾರ್ದು ಅಂತ. ಮತ್ತು ಆಗಿನ ಕಾಲದಲ್ಲಿ ಇನ್ನೂ ಈ ಮೆಟಲ್ ಡಿಟೆಕ್ಟರು ಎಲ್ಲ ಬಂದಿರಲಿಲ್ಲ, ಅಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆಗಿರಲಿಲ್ಲ. ಈಗ ಮೆಟಲ್ ಡಿಟೆಕ್ಟರ್ ಇವೆ, ನೀವು ಬಂದ ತಕ್ಷಣ ಅದು ಕೀ ಅಂತ ರೆಡ್ ಸೌಂಡ್ ಬರುತ್ತೆ, ನಿಮ್ಮನ್ನು ಹಿಡಿಬಿಡ್ತಾರೆ ಪೊಲೀಸರು. ಬಟ್ ಆವಾಗಿನೂ ಅಷ್ಟೊಂದು ಇರಲಿಲ್ಲ. ಆ ಚಿಕ್ಕ ಪಿಸ್ತೂಲನ್ನು ಇಟ್ಕೊಂಡು ಕೋರ್ಟ್ ಹಾಲಿಗೆ ನುಗ್ಗಿ ತುಂಬ ಹತ್ತಿರದಿಂದ ಶೂಟ್ ಮಾಡಿ ಈ ನ್ಯಾಯಾಧೀಶನನ್ನು ಸಾಯಿಸ್ತಾರೆ. ಆನ್ ದ ಸ್ಪಾಟ್ ಸ್ಥಳದಲ್ಲೇ ಮ್ಯಾಜಿಸ್ಟ್ರೇಟ್ ಜಾಕ್ಸನ್ ಅನ್ನುವರು ಪ್ರಾಣ ಕಳ್ಕೊಳ್ತಾರೆ. ರಕ್ತದ ಮಡುವಿನಲ್ಲಿ ಅವನು ಕುಸಿದು ಬೀಳ್ತಾನೆ. ದ ಮ್ಯಾಜಿಸ್ಟ್ರೇಟ್ ಫೆಲ್ ಇನ್ ಟು ಪೂಲ್ ಆಫ್ ಬ್ಲಡ್ ಅಂತ ಇಂಗ್ಲೀಷ್ನಲ್ಲಿ ಬರುತ್ತೆ. ಈಗ ನಿಮಗಲ್ಲೇ ಡೌಟ್ ಏನು, ಯಾಕೆ ಸರ್ ಇವನು ಅವನು ಕೊಂದ ಅಂದರೆ ಟೈಮ್ ಪಾಸಿಗಲ್ಲ, ಇವನಿಗೇನು ಬೇರೆ ಕೆಲಸ ಇರಲಿಲ್ಲ ಅಂತಲ್ಲ. ಅವನು ಯಾಕೆ ಜಾಕ್ಸನನ್ನು ಕೊಂದ ಅಂದರೆ ಜಾಕ್ಸನ್ ಭಾರತೀಯರಿಗೆ ಬಹಳಷ್ಟು ಕಿರುಕುಳವನ್ನು ಕೊಡ್ತಿದ್ದ. ಭಾರತೀಯರು ಕಂಡ್ರೆ ಅವನಿಗೆ ಆಗ್ತಿರಲಿಲ್ಲ. ಯಾರಿಗೆ? ಜಾಕ್ಸನ್ನನಿಗೆ ಭಾರತೀಯರಿಗೆ ಸಾಕಷ್ಟು ಕಿರುಕುಳವನ್ನು ಕೊಡುವಂಥ ಒಬ್ಬ ಜಡ್ಜ್ ಯಾರು ಅಂದರೆ ಈ ಮಹಾಶಯ ಯಾರು? ಜಾಕ್ಸನ್. ಸೊ ಈ ಭಾರತೀಯರಿಗೆ ಬಹಳಷ್ಟು ಕಿರುಕುಳವನ್ನು ಅವನು ಕೊಡ್ತಾ ಇದ್ದ ಮತ್ತು ಹೆವಿ ಪನಿಷ್ಮೆಂಟ್ ಕೊಡ್ತಿದ್ದ. ಸಣ್ಣ ಪುಟ್ಟ ತಪ್ಪುಗಳಿಗೂ ಕೂಡ ಹೆವಿ ಪನಿಷ್ಮೆಂಟ್ ಅಂದರೆ ಕಠಿಣವಾದ ಶಿಕ್ಷೆಗಳನ್ನು ಕೊಡ್ತಿದ್ದ. ಭಾರತೀಯರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದ, ಭಾರತೀಯರನ್ನು ಅವಮಾನಿಸ್ತಿದ್ದ, ಭಾರತೀಯರನ್ನು ಇನ್ಸಲ್ಟ್ ಮಾಡ್ತಿದ್ದ, ಭಾರತೀಯರನ್ನು ಕಪ್ಪು ಜನರು ಅಂತ ಹೇಳಿ ಮೂದಲಿಸ್ತಾ ಇದ್ದ. ಹಾಗಾಗಿ ಇವನಿಗೊಂದು ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು ಅಂಥೇಳಿ ಅನಂತ ಕಾನ್ಹೇರಿ ಅನ್ನುವ ನಮ್ಮ ಯುವಕ ಏನು ಮಾಡ್ತಾನೆ, ಕೋರ್ಟ್ ಹಾಲಲ್ಲಿ ವಿಚಾರಣೆ ನಡೆದಾಗ ಹಗಲಲ್ಲೇ ಎಲ್ಲರ ಎದುರಿನಲ್ಲೇ ಏನು ಮಾಡ್ತಾನೆ, ಪಿಸ್ತೂಲಿಂದ ಹೊಡೆದು, ಬುಲೆಟಿಂದ ಹೊಡೆದು ಸಾಯಿಸ್ತಾನೆ. ಆ್ಯಂಡ್ ಇಟ್ ಈಸ್ ಎ ಟಿಪಿಕಲ್ ಎಕ್ಸಾಂಪಲ್ ಆಫ್ ನಿಹಿಲಿಸ್ಟ್. ಇದಕ್ಕೆ ನಿಹಿಲಿಸ್ಟ್ ಮೆಥಡ್ ಅಂತ ಹೇಳ್ತೀವಿ. ಯಾಕೆ? ಈಗ ಅಲ್ಲಿ ಹಿಂದಿನ ಕೊಟೇಶನ್ ಪೇಜಲ್ಲಿ ಬರೆದಿದ್ದನ್ನು ನೆನಪಿಸ್ತೀನಿ. ಯು ಕೆನಾಟ್ ಎಲಿಮಿನೇಟ್ ದ ಈವಿಲ್ ಅಂದರೆ ಕೆಟ್ಟದ್ದನ್ನು ನೀವು ಹೋಗಲಾಡ್ಸೋಕ್ಕಾಗಲ್ಲ, ಆದರೆ ಯು ಕ್ಯಾನ್ ಎಲಿಮಿನೇಟ್ ದ ಈವಿಲ್ ಡೂವರ್ ಅಂದರೆ ಕೆಟ್ಟದ್ದನ್ನು ಮಾಡುವವರನ್ನು ನೀವೇನು ಮಾಡ್ಬೋದು, ಇದನ್ನು ಮಾಡ್ಬೋದು, ಅವ್ರನ್ನ ಸಾಯಿಸಬಹುದು ಅಂತ. ಸೊ ಇಲ್ಲಿ ಕೆಟ್ಟದ್ದನ್ನು ಮಾಡ್ತಿದ್ದಂಥ ವ್ಯಕ್ತಿ ಯಾರು ಅಂದರೆ ಜಾಕ್ಸನ್. ಇವನನ್ನು ನಾವು ಕೊಲ್ಲಬಹುದು. ಕೆಟ್ಟದ್ದನ್ನು ಕೊಲ್ಲಕ್ಕಾಗಲ್ಲ, ಆದರೆ ಕೆಟ್ಟದ್ದನ್ನು ಮಾಡುವಂಥ ಜಡ್ಜನ್ನು ಕೊಲ್ಲಬಹುದು. ಹಾಗಾಗಿ ಈ ಒಂದು ನಿಹಿಲಿಸ್ಟ್ ಮೆಥಡನ್ನು ನಮ್ಮ ಕ್ರಾಂತಿಕಾರಿಗಳು ಅನೇಕ ಕಡೆ ಬಳಸ್ಕೊಳ್ತಾರೆ. ಅವರು ಬರೀ ಇದು ಒಂದಲ್ಲ, ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ನಾನು. ಅಂಥವು ಎಷ್ಟೋ ಘಟನೆಗಳು ಬರ್ತವೆ ಇತಿಹಾಸದಲ್ಲಿ. ನೀವು ಆ ಎಕ್ಸ್ಟ್ರೀಮಿಸ್ಟ್ ಚಳುವಳಿಯನ್ನು ನೋಡಬೇಕಾದಾಗ ಈ 2 ಪಾಯಿಂಟನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ. ಆ ಘಟನೆ ಐರಿಷ್ ಮೆಥಡೋ ಅಥವಾ ನಿಹಿಲಿಸ್ಟ್ ಮೆಥಡ್. ಐರಿಷ್ ಅಂದರೆ ಗುಂಪು ದಾಳಿ, ಶತ್ರುವಿನ ಮೇಲೆ ಗ್ರೂಪ್ ಅಟ್ಯಾಕನ್ನು ಮಾಡ್ತೀರಿ. ನೀವು ಸಿಂಗಲ್ಲಾಗಿ ಹೋಗಲ್ಲ, ಗ್ರೂಪಾಗಿ ಹೋಗ್ತೀರಿ. ಆದರೆ ನಿಹಿಲಿಸ್ಟ್ ಅಂದರೆ ಸಿಂಗಲ್ ವ್ಯಕ್ತಿ ನಿಮ್ಮ ಟಾರ್ಗೆಟನ್ನು ಅಂದರೆ ನಿಮ್ಮ ಎನಿಮಿಯನ್ನು ಶೂಟ್ ಮಾಡಿ ಸಾಯಿಸ್ತೀರಿ. ಅದಕ್ಕೆ 1 to 1 ಅಂತ ನಾನು ಆಗಲೇ ಹೇಳಿದೆ, ಲಾಸ್ಟ್ ಇದರಲ್ಲಿ ಬರೆದೆ. 1 to 1 ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ಟಾರ್ಗೆಟನ್ನು ಹಿಟ್ ಮಾಡಿ ಕೊಂದುಬಿಡೋದು. ಅದಕ್ಕೆ ನಿಹಿಲಿಸ್ಟ್ ಮೆಥಡ್ ಅಂತ ಹೇಳ್ತಾರೆ. ಇಟ್ ವಾಸ್ ವೆರಿ ಪಾಪ್ಯುಲರ್ ಇನ್ ರಷ್ಯಾ. ಈ ಮೆಥಡ್ ಎಲ್ಲಿ ಜನಪ್ರಿಯ ಇತ್ತು ಅಂದರೆ ರಷ್ಯಾದ ಕ್ರಾಂತಿಯ ಸಂದರ್ಭದಲ್ಲಿ ಇದು ಬಹಳ ಫೇಮಸ್ ಆಗಿತ್ತು. ಮತ್ತು ಇದನ್ನು ಫಸ್ಟು ಜಾರಿಗೆ ತಂದವನ ವ್ಯಕ್ತಿ ಹೆಸರನ್ನು ನಿಮಗೆ ಎಕ್ಸಾಮ್ನಲ್ಲಿ KSL ಕೇಳಿದ್ದಾನೆ. ಬಾಕೂನಿನ್ ನಿಹಿಲ್ ಅಂತ ಅವನ ಹೆಸರು, ಅವನ ಪೂರ್ತಿ ಹೆಸರು. ಅದು ರಷ್ಯನ್ ಶಬ್ದ. ಅದು ಬಾಕೂನಿನ್ ನಿಹಿಲ್ ಅನ್ನೋರು ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದರಿಂದ ಅವನ ಹೆಸರಿಂದ ನಿಹಿಲಿಸ್ಟ್ ಮೆಥಡ್ ಅಂತ ಬಂದಿದೆ. ಅವನ ಹೆಸರು ನಿಹಿಲ್ ಅಂತ, ಅವನ ಹೆಸರಿನಿಂದ ಅದು ನಿಹಿಲಿಸ್ಟ್ ವಿಧಾನ ಅಂತ ಫೇಮಸ್ ಆಗಿದೆ. ಸೊ ಈಗ ಈ 2 ಮೆಥಡಾಲಜಿಯನ್ನು ನಮ್ಮ ಕ್ರಾಂತಿಕಾರಿಗಳು ಬಳಸ್ಕೊಂಡ್ರು ಅಂತ ನೆನಪಿಟ್ಕೊಳ್ಳಿ. ಈಗ ಕೆಲವು ಮುಖ್ಯವಾದ ಪಿತೂರಿ ಪ್ರಕರಣಗಳನ್ನು ನಿಮ್ಮ ಗಮನಕ್ಕೆ ತರ್ತೇನೆ, ಅದು ನೋಟ್ ಮಾಡ್ಕೊಳ್ಳಿ. ಪಿತೂರಿ ಪ್ರಕರಣಗಳು ಅಂತಲೂ ಕರಿಬೋದು, ಸಂಚು ಪ್ರಕರಣಗಳು ಅಂತ ಕೂಡ ಕರಿಬೋದು. ಇವೆರಡರಲ್ಲಿ ಯಾವ ಶಬ್ದವನ್ನಾದರೂ ಬಳಸ್ಕೊಳ್ಳಿ ಕನ್ನಡದಲ್ಲಿ. ಪಿತೂರಿ ಅಂದರೂ ಒಂದೇ, ಸಂಚು ಅಂದರೂ ಒಂದೇ, ಪಿತೂರಿ ಪ್ರಕರಣಗಳು ಅಂದರೆ ಒಂದೇ. ಇಂಗ್ಲೀಷ್ನಲ್ಲಿ ಮಾತ್ರ ಒಂದೇ ಶಬ್ದ, ಕಾನ್ಸ್ಪಿರಸೀಸ್ ಅಂತ ಹೇಳ್ತೀವಿ, ಸ್ಟ್ಯಾಂಡರ್ಡ್ ವರ್ಡ್ ಅದು. ನಿಮಗೆ ಇಂಗ್ಲೀಷ್ ಮೀಡಿಯಮ್ದವರಿಗೆ ಪರ್ಯಾಯವಾಗಿ ಇನ್ನೊಂದು ಶಬ್ದ ಬಳಸೋದಾದರೆ ಪ್ಲಾಟ್ ಅಂತ ಕರೀತಾರೆ.
ಪ್ಲಾಟ್ ಅನ್ನೋ ಶಬ್ದ ನಿಮಗೆಲ್ಲ ಗೊತ್ತಿದೆ. ಶತ್ರುವನ್ನು ನಾಶಪಡಿಸಲಿಕ್ಕೆ ನೀವು ತಯಾರು ಮಾಡುವಂಥ ಯೋಜನೆಗೆ ಪ್ಲಾಟ್ ಅಂತಾರೆ. ಬಟ್ ನೀವೇನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಾವು ಪ್ಲಾಟ್ ಅಂದ ತಕ್ಷಣ ಸೈಜ್ ಎಷ್ಟು ಸರ್, 30-40ನೋ 40-50ನೋ 60-40ನೋ ಅಂತ ಕೇಳಿಬಿಡಿ, ಅದು ಬೇರೆ. ಅದನ್ನು ಫ್ಲ್ಯಾಟ್ ಅಂತಾರೆ. ಫ್ಲ್ಯಾಟ್ ಬೇರೆ, ಪ್ಲಾಟ್ ಬೇರೆ. ಸೊ ಪ್ಲಾಟ್ ಅಂದರೆ ಒಂದು ವಂಚನೆ ಅಥವಾ ಒಂದು ಸಂಚು, ಒಂದು ಸೀಕ್ರೆಟ್ ಆದಂತಹ ಯೋಜನೆ, ನಿಮ್ಮ ಶತ್ರುವನ್ನು ಕೊಲ್ಲಲಿಕ್ಕೆ ಹಾಕುವಂಥ ಯೋಜನೆ. ಅದನ್ನು ಇಂಗ್ಲೀಷ್ನಲ್ಲಿ ಕಾನ್ಸ್ಪಿರಸೀಸ್ ಅಂತ ಹೇಳ್ತೀವಿ. ಈ ಎರಡನೇ ಹಂತದಲ್ಲಿ ಸಾಕಷ್ಟು ಈ ಥರದ ಪ್ರಕರಣಗಳು ಬರ್ತವೆ. ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕಾನ್ಸ್ಪಿರಸೀಸ್ ಯಾವುದು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದ್ದು ಅಲಿಪೂರ್ ಪ್ರಕರಣ, ಅಲಿಪೂರ್ ಕೇಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಆ ಪಟ್ಟಿಯನ್ನು ನೋಟ್ ಮಾಡ್ಕೊಳ್ಳಿ. ಅಲಿಪೂರ್ ಕೇಸ್ 1907, 1907 ಮೊದಲನೇ ಪ್ರಕರಣ. ಎರಡನೇದು ಬಂದು ಡೆಲ್ಲಿ ಕಾನ್ಸ್ಪಿರಸಿ, ದಿಲ್ಲಿ ಕಾನ್ಸ್ಪಿರಸಿ ಅಂತ ಹೇಳ್ತೀವಿ, ಡೆಲ್ಲಿ ಕೇಸ್ ಅಂತ ಹೇಳ್ತೀವಿ. ದೆಹಲಿ ಪ್ರಕರಣ 1911. ಅದಾದ ನಂತರ ಬರ್ತಕ್ಕಂಥದ್ದು ಲಾಹೋರ್ ಕಾನ್ಸ್ಪಿರಸಿ, ಲಾಹೋರ್ ಪಿತೂರಿ ಪ್ರಕರಣ ಅಂತ ಬರುತ್ತೆ. ಅದು 1928, 1928. ಮತ್ತು ಈಗ ತಾನೇ ಹೇಳಿದೆ ಕಾಕೋರಿ ಅಂತ ಎಕ್ಸಾಂಪಲ್ ಕೊಡಬೇಕಾದಾಗ ಹೇಳಿದೆ, ಅದನ್ನು ಇದರಲ್ಲೇ ತಗೊಳ್ಳಿ. 1926 ಕಾಕೋರಿ ಪ್ರಕರಣ. ಇನ್ನೊಂದು ಬಹಳ ಮಹತ್ವವಾದದ್ದು ಚಿತ್ತಗಾಂಗ್ ಪ್ರಕರಣ. ಚಿತ್ತಗಾಂಗ್, ಈಗ ಅದು ಬಾಂಗ್ಲಾದೇಶದಲ್ಲಿದೆ. ಚಿತ್ತಗಾಂಗ್ ಪ್ರಕರಣ 1930. ಸೊ ಈ ಘಟನೆಗಳನ್ನು ನಿಮಗೆ ಸಿಂಬಾಲಿಕ್ ಆಗಿ, ಸಾಂಕೇತಿಕವಾಗಿ ನಾನು ತೆಗೆದುಕೊಂಡು ಹೋಗ್ತೇನೆ. ಭಾಳಷ್ಟು ಘಟನೆಗಳಿವೆ, ಬಟ್ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಪದೇ ಪದೇ ಕೇಳೋದು ಈ ಘಟನೆಗಳು. ಒಂದು, ಇಲ್ಲಿ ಕೇಸ್ ಅಂದರೆ ಪ್ರಕರಣ ಅಂತ, ನೀವು ಮತ್ತು ಅದು ಬೇರೆ ಅರ್ಥ ತಗೊಳ್ಬೇಡಿ. ಪ್ರಕರಣ ಅಥವಾ ಪಿತೂರಿ, ಸಂಚು ಅಂತ ಹೇಳ್ತೀವಿ. ಅಲಿಪೂರ್ ಕೇಸ್ 1907, 1907ರಲ್ಲಿ ಅಲಿಪೂರ್ ಪ್ರಕರಣ ನಡೆಯುತ್ತೆ. ಈ ಅಲಿಪೂರ್ ಎಲ್ಲಿ ಬರುತ್ತೆ ಅಂದರೆ ಬಂಗಾಳದಲ್ಲಿ, ಪ್ರಾಂತ್ಯ ಬಂದು ಬಂಗಾಳದಲ್ಲಿ. ಇದರಲ್ಲಿ ಇನ್ವಾಲ್ವ್ ಆದಂಥ ಸಂಘಟನೆ ಯಾವುದು ಅಂತ ಹೇಳಿದರೆ ಅನುಶೀಲನ್ ಸಮಿತಿ, ಅನುಶೀಲನ್ ಸಮಿತಿ. ಆ ಸಂಘಟನೆಯ ಹೆಸರನ್ನು ನೋಟ್ ಮಾಡಿ. ಎಕ್ಸಾಮ್ನಲ್ಲಿ ನಿಮಗೆ ಅದನ್ನು ಕೇಳ್ತಾರೆ, ಯಾರು ಇದನ್ನು ಮಾಡಿದರು, ಯಾವುದೇ ಘಟನೆ ಹಿಂದೆ ಯಾವ ಸಂಸ್ಥೆ ಇತ್ತು ಅಂತ ನಿಮಗೆ ಗೊತ್ತಿರಬೇಕಲ್ಲ. ಯಾರು ಸರ್ ಇದನ್ನು ಮಾಡಿದ್ದು, ಗೊತ್ತಿಲ್ಲ ಸರ್ ಅಂತ ಹೇಳಬಾರ್ದು. ಯು ಮಸ್ಟ್ ನೋ ದಿ ಆರ್ಗನೈಸೇಷನ್. ಅನುಶೀಲನ್ ಸಮಿತಿ ಎನ್ನುವ ಕ್ರಾಂತಿಕಾರಿ ಸಂಸ್ಥೆ ಬಂಗಾಳದಲ್ಲಿತ್ತು. ಇದರ ಲೀಡರ್ಶಿಪ್ಪನ್ನು ಯಾರು ವಹಿಸ್ಕೊಂಡಿದ್ರು ಅಂದರೆ ಅರಬಿಂದೋ ಘೋಷ್. ಭಾಳ ದೊಡ್ಡ ಕ್ರಾಂತಿಕಾರಿಗಳು ಅರಬಿಂದೋ ಘೋಷ್. ನೀವು ಬಂಗಾಳ ಅಂತ ಹೇಳಿದ ತಕ್ಷಣ ನಿಮಗೆ ಅವರ ಹೆಸರು ನೆನಪಿಗೆ ಬರುತ್ತೆ. ಅರಬಿಂದೋ ಘೋಷ್ ಅವರು ಇದರ ನೇತೃತ್ವವನ್ನು ವಹಿಸ್ತಾರೆ. ಅವರ ಬ್ರದರ್ ಕೂಡ ಅದರಲ್ಲಿರ್ತಾರೆ, BK ಘೋಷ್ ಅಂತ ಅವರ ಅಣ್ಣ. ಇವರು ಚಿಕ್ಕವರು, ಅವರು ದೊಡ್ಡವರು. BK ಘೋಷು ಅದರ ಸ್ಥಾಪಕರು. ಬಾರೀಂದ್ರ ಕುಮಾರ್ ಘೋಷ್, ಶಾರ್ಟ್ ಫಾರ್ಮ್ನಲ್ಲಿ ನಾನು ಬರೆದಿದ್ದೀನಿ, ನೀವು ಪೂರ್ತಿ ಬರ್ಕೊಳ್ಳಿ. BK ಘೋಷ್ ಅಂದರೆ ಬಾರೀಂದರ್, ಇವೆಲ್ಲ ಬಂಗಾಳಿ ಹೆಸರುಗಳು. ಬಾರೀಂದರ್ ಕುಮಾರ್ ಘೋಷ್ ಅದರ ಸ್ಥಾಪಕರು. ಅವರ ಸಹೋದರ ಅರಬಿಂದೋ ಘೋಷ್ ಈ ಅನುಶೀಲನ್ ಸಮಿತಿ ಅಂತ ಕಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ. ಈ ಅಲಿಪೂರ್ ಘಟನೆಯಲ್ಲಿ ಆಗಿದ್ದೇನು ಅಂದರೆ ದೇ ವೇರ್ ಪ್ರಿಪೇರಿಂಗ್ ಸೀಕ್ರೆಟ್ ಬಾಂಬ್ಸ್. ರಹಸ್ಯವಾಗಿ, ಗೌಪ್ಯವಾಗಿ ಬಾಂಬುಗಳನ್ನು ಅವರು ತಯಾರಿ ಮಾಡ್ತಿದ್ರು. ಬಾಂಬ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ಎಲ್ಲಿ? ಒಂದು ನೆಲಮಾಳಿಗೆಯಲ್ಲಿ ಬ್ರಿಟಿಷರಿಗೆ ಗೊತ್ತಾಗದ ಹಾಗೆ ಬಾಂಬುಗಳ ತಯಾರಿಯನ್ನು ಅವರು ಮಾಡ್ತಾಯಿದ್ರು. ದೇ ವೇರ್ ಮ್ಯಾನುಫ್ಯಾಕ್ಚರಿಂಗ್ ಬಾಂಬ್ಸ್ ಸೀಕ್ರೆಟ್ಲಿ, ರಹಸ್ಯವಾಗಿ, ಯಾರಿಗೂ ಗೊತ್ತಾಗದಂತೆ ಯಾವುದೋ ಒಂದು ನೆಲಮಾಳಿಗೆಯಲ್ಲಿ ಬಾಂಬುಗಳನ್ನು, ಎಕ್ಸ್ಪ್ಲೋಸಿವ್ಸನ್ನು ತಯಾರು ಮಾಡ್ತಿದ್ರು. ಮತ್ತು ಆಗಿನ ಕಾಲದಲ್ಲೇ ಒಬ್ಬ ಯುವ ವಿಜ್ಞಾನಿ ಅವರಿಗೆ ಸಪೋರ್ಟ್ ಮಾಡಿದ್ದೆ. ಯಾಕಂದ್ರೆ ನೀವು ಬಾಂಬ್ ತಯಾರು ಮಾಡಬೇಕಂದ್ರೆ ಒಂದಷ್ಟು ಸೈನ್ಸ್ ಗೊತ್ತಿರಬೇಕು. ಅದು ನೀವು ದೀಪಾವಳಿ ಪಟಾಕಿ ಹೊಡೆದಂಗಲ್ಲ. ಸೊ ಅದಕ್ಕೆ ಒಂದಷ್ಟು ಸೈನ್ಸ್ ಗೊತ್ತಿರಬೇಕು. ಆ ವಿಜ್ಞಾನಿ ಬೇರೆ ಯಾರೂ ಅಲ್ಲ, ಅವನ ಹೆಸರನ್ನು ನೋಟ್ ಮಾಡಿ, ಜತಿನ್ ದಾಸ್ ಅಂತ. ಇವೆಲ್ಲ ಹೆಸರುಗಳನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಕೇಳ್ತೇನೆ. ಜತಿನ್ ದಾಸ್ ವಾಸ್ ಎ ಸೈಂಟಿಸ್ಟ್. ಆಗಿನ ಕಾಲದಲ್ಲಿ ಅವನು ವಿಜ್ಞಾನಿಯಾಗಿದ್ದ, ಯುವ ವಿಜ್ಞಾನಿ. ಅವನ ಹೆಸರು ಜತಿನ್ ದಾಸ್ ಅಂತ. ಆ ಜತಿನ್ ದಾಸ್ ಅನ್ನುವಂಥ ಸೈಂಟಿಸ್ಟು ನಮ್ಮ ಕ್ರಾಂತಿಕಾರಿಗಳಿಗೆ ಬಾಂಬುಗಳನ್ನು ಹೆಂಗೆ ರೆಡಿ ಮಾಡಬೇಕು, ಬಾಂಬುಗಳಂದರೆ ಈಗ ನಿಮ್ಮ ಯುಕ್ರೇನೆಲ್ಲ ಹಾಕ್ತಿದ್ದಾರಲ್ಲ ಅಂಥ ಬಾಂಬಲ್ಲ, ಸಣ್ಣ ಸಣ್ಣ ಬಾಂಬುಗಳು, ಅವಕ್ಕೆ ಎಕ್ಸ್ಪ್ಲೋಸಿವ್ಸ್ ಅಂತ ಹೇಳ್ತೀವಿ.
ಯಾರು BSc ವಿದ್ಯಾರ್ಥಿಗಳು ಸೈನ್ಸಿಗೆ ಗೊತ್ತಿರುತ್ತೆ. ಸ್ಫೋಟಕ ವಸ್ತುಗಳು ಅಷ್ಟೇ. ಬಾಂಬ್ ಅಂದರೆ ಇಲ್ಲಿ ನೀವು ಭಾಳ ದೊಡ್ಡ ಆಟಮ್ ಬಾಂಬ್ ಅಂತ ತಿಳ್ಕೊಬೇಡಿ. ಎಕ್ಸ್ಪ್ಲೋಸಿವ್ಸ್, ಸ್ಫೋಟಕ ಅಂದರೆ ಅದನ್ನ ಎಸ್ತರೆ ಒಂದು ಬಿಲ್ಡಿಂಗ್ ಬೀಳುತ್ತೆ, ಒಂದು ಜೀಪ್ ಸುಟ್ಟು ಹೋಗುತ್ತೆ, ಅಥವಾ ಒಬ್ಬ ವ್ಯಕ್ತಿ ಸಾಯ್ತಾನೆ, ಆ ಥರದ್ದು ಸಣ್ಣ ಪುಟ್ಟ ಎಕ್ಸ್ಪ್ಲೋಸಿವ್ಸ್ಗಳನ್ನು ರೆಡಿ ಮಾಡ್ಕೊಳ್ತಿದ್ರು. ಅದಕ್ಕೆ ಗೈಡೆನ್ಸ್ ಯಾರು ಮಾಡ್ತಿದ್ರು ಅಂದರೆ ಈ ಜತಿನ್ ದಾಸ್ ಅನ್ನುವ ವಿಜ್ಞಾನಿ ಗೈಡ್ ಮಾಡ್ತಾಯಿದ್ದ. ಸೊ ಈ ಒಂದು ರಹಸ್ಯ ಕಾರ್ಯ ಅಲ್ಲಿ ನಡೀತಾ ಇತ್ತು. ಆದರೆ ಏನಾಯಿತು, ನಮ್ಮ ದುರಾದೃಷ್ಟ ಅಲ್ಲಿದ್ದಂಥ ಯಾರೋ ಸ್ಥಳೀಯ ವ್ಯಕ್ತಿಗಳು ದುಡ್ಡಿನ ಆಸೆಗಾಗಿ, ನೋಡಿ ದುಡ್ಡು ಹೇಗೆ ದೇಶವನ್ನು ಹಾಳು ಮಾಡುತ್ತೆ ಅಂದರೆ, ದುಡ್ಡಿನ ಆಸೆಗಾಗಿ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಈ ಮಹಾ ವಿಷಯವನ್ನು ಲೀಕ್ ಮಾಡಿಬಿಟ್ಟ. ಅರವಿಂದೋ ಘೋಷ್ ಮುಂತಾದವರು ಇಂಥ ಜಾಗದಲ್ಲಿ ಬಾಂಬ್ ತಯಾರು ಮಾಡ್ತಿದ್ದಾರೆ ಎನ್ನುವ ರಹಸ್ಯವನ್ನು ರಟ್ಟು ಮಾಡಿಬಿಟ್ಟ. ನಮಗೆ ಗುಟ್ಟು ರಟ್ಟಾಯಿತು, ಇಂಥಲ್ಲಿ ಹೋದರೆ ನೀವು ಅವ್ರನ್ನ ಹಿಡಿಬಹುದು ಅಂತ ಹೇಳಿ. ದುಡ್ಡಿನ ಆಸೆಗೆ ನೋಡಿ, ಮನುಷ್ಯ ದುಡ್ಡಿಗಾಗಿ ದೇಶವನ್ನೇ ಹಾಳು ಮಾಡುವವರು ನಮ್ಮಲ್ಲಿ ಭಾಳ ಜನ ಇದ್ದಾರೆ. ಮಲ್ಲಪ್ಪ ಶೆಟ್ಟರು ಮತ್ತು ಅವರ ವಂಶಜರು ಅಂತ ಹೇಳ್ತೀವಿ. ಸೊ ಯಾವನೋ ಒಬ್ಬನು ಅದನ್ನು ಲೀಕ್ ಮಾಡಿಬಿಟ್ಟ ಬ್ರಿಟಿಷ್ ಅಧಿಕಾರಿಗೆ. ತಕ್ಷಣ ಬ್ರಿಟಿಷ್ ಜಿಲ್ಲಾಧಿಕಾರಿಗಳು DSP ಅವರೆಲ್ಲ ಸೇರಿ ಏನು ಮಾಡಿಬಿಟ್ರು, ಈ ಒಂದು ನೆಲಮಾಳಿಗೆಯ ಮೇಲೆ ಅವ್ರು ಎಲ್ಲಿ ರೆಡಿ ಮಾಡ್ತಿದ್ರು ಅಲ್ಲೊಂದು ಲ್ಯಾಬ್ರೇಟ್ರಿ ಮಾಡಿದ್ರು. ಅವರು ಒಂದು ಚಿಕ್ಕ ಪ್ರಯೋಗಾಲಯವನ್ನು ಮಾಡಿದರು. ಅದಕ್ಕೆ ನೆಲಮಾಳಿಗೆ ಅಂತ ಹೇಳ್ತೀವಿ, ಸೆಲ್ಲಾರ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಆ ನೆಲಮಾಳಿಗೆಯಲ್ಲಿ ರೆಡಿ ಮಾಡ್ಕೊಳ್ತಿದ್ರು. ಅಲ್ಲಿ ಬ್ರಿಟಿಷ್ ಪಡೆ ಸಮೇತ ಬಂದು ಅವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ಬಿಡ್ತಾರೆ. ರೆಡ್ ಹ್ಯಾಂಡ್ ಅಂದರೆ ಸಾಕ್ಷಿ ಸಮೇತವಾಗಿ ಆ ನೆಲಮಾಳಿಗೆ ಮೇಲೆ ದಾಳಿ ಮಾಡಿ, ಇನ್ಕ್ಲೂಡಿಂಗ್ ಅರವಿಂದೋ ಘೋಷ್ ಟಾಪ್ ಲೀಡರ್ ಇವರನ್ನೂ ಸೇರಿದಂತೆ ಅಲ್ಲಿದ್ದಂಥ ಎಲ್ಲ 7-8 ಜನರನ್ನು ಬ್ರಿಟಿಷರು ಅರೆಸ್ಟ್ ಮಾಡಿ ಅರವಿಂದೋ ಘೋಷ್ ಅವರನ್ನು ಏನು ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ಅಲಿಪುರ್ನಲ್ಲಿ ಜೈಲಿರುತ್ತೆ. ಆ ಅಲಿಪುರ್ ಜೈಲಲ್ಲಿ ಕಳಿಸಿ 6 ವರ್ಷ ಅವ್ರಿಗೇನಾಗುತ್ತೆ, ಕಠಿಣ ಕಾರಾಗೃಹ ಶಿಕ್ಷೆ, 6 ಇಯರ್ಸು ಅವರಿಗೆ ಇಂಪ್ರಿಸನ್ಮೆಂಟ್ ಆಗುತ್ತೆ. ಆದರೆ ಅವರು ಎಂಥ ವ್ಯಕ್ತಿ ಅಂದರೆ, ಜೈಲಿನಲ್ಲಿ ಹೋದ್ಮೇಲೆ ಅವರ ಮನಸ್ಸು ಪರಿವರ್ತನೆ ಆಗುತ್ತೆ. ಜೈಲಿಗೆ ಹೋದ್ಮೇಲೆ ಅವ್ರ ಮೈಂಡು ಚೇಂಜ್ ಆಗಿ ಹಿ ಬಿಕಮ್ಸ್ ಯೋಗಿ. ಅರವಿಂದೋ ಘೋಷ್ ಅವರು ಕ್ರಾಂತಿ ಇದ್ದವರು ಏನಾಗ್ಬಿಡ್ತಾರೆ, ಸನ್ಯಾಸಿ ಆಗಿಬಿಡ್ತಾರೆ, ಯೋಗಿ ಆಗಿಬಿಡ್ತಾರೆ. ಇಲ್ಲ ಮತ್ತು ಯೋಗಿ ಅಂದ ತಕ್ಷಣ ನೀವು ಉತ್ತರ ಪ್ರದೇಶಕ್ಕೆ ಹೋಗಬೇಡಿ, ರಿಸಲ್ಟ್ ಬೇರೆ ಬರ್ತಾ ಇದೆ TV ಯಲ್ಲಿ. ಸೊ ನಾನೀಗ ಈ ಯೋಗಿ ಬಗ್ಗೆ ಹೇಳ್ತಾ ಇಲ್ಲ. ಯೋಗಿ ಅಂದರೆ ಒಬ್ಬ ಸ್ಪಿರಿಚುವಲ್ ಸಂತ ಅಂತ ಹೇಳ್ತೀವಿ. ಸೊ ಅರವಿಂದೋ ಘೋಷ್ ಇದ್ದವರು ಅವರು ಅಧ್ಯಾತ್ಮದ ಕಡೆಗೆ ಅವರ ಮನಸ್ಸು ತಿರುಗಿ ಅವರು ಸನ್ಯಾಸಿಯಾಗಿ ಯೋಗಿ ಆಗ್ತಾರೆ. ಜೈಲಲ್ಲಿದ್ದಾಗಲೇ ಅವರ ಮನಸ್ಸು ಪರಿವರ್ತನೆ ಆದಮೇಲೆ ಬ್ರಿಟಿಷ್ ಅಧಿಕಾರಿಗಳೇನು ಮಾಡ್ತಾರೆ, ಇನ್ನು ಇವ್ರನ್ನ ಜೈಲಲ್ಲಿ ಇಟ್ಕೊಂಡು ಪ್ರಯೋಜನ ಇಲ್ಲ ಅಂತ ಹೇಳಿ ಬಿಡುಗಡೆ ಮಾಡಿಬಿಡ್ತಾರೆ. ಜೈಲಿಂದ ಅವ್ರನ್ನ ರಿಲೀಸ್ ಮಾಡಿ, ಅದರ ಒಂದು ಕಂಡೀಷನ್, ನೀವು ಬಂಗಾಳ ಬಿಟ್ಟು ಹೋಗಬೇಕು, ಬಂಗಾಳದಲ್ಲಿ ಇರಕೂಡ್ದು ಅಂತ ಹೇಳ್ತಾರೆ. ಸೊ ಆವಾಗ ಅರವಿಂದೋ ಘೋಷ್ ಅವರು ತಾವು ಎಲ್ಲಿಗೆ ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾರೆ ಅಂದರೆ ಪಾಂಡಿಚೇರಿ. ಅವರು ಬಂಗಾಳವನ್ನು ಬಿಟ್ಟು ಪಾಂಡಿಚೇರಿಗೆ ಹೋಗ್ತಾರೆ. ಈ ವೆಂಟು ಪಾಂಡಿಚೇರಿ, ಅಲ್ಲಿಂದ ಜೈಲಿಂದ ನೇರವಾಗಿ ಪಾಂಡಿಚೇರಿಗೆ ಹೋಗ್ತಾರೆ. ಪಾಂಡಿಚೇರಿಯನ್ನೇ ಯಾಕೆ ಆರಿಸ್ಕೊಂಡ್ರು ಅಂತಲೂ ನಿಮಗೆ ಎಕ್ಸಾಮ್ನಲ್ಲಿ ಕೇಳಿದ್ದೇನೆ. ಇಟ್ ವಾಸ್ ಅಂಡರ್ ಫ್ರೆಂಚ್ ರೂಲ್. ಅದನ್ನು ಫಸ್ಟ್ ಚಾಪ್ಟ್ರಲ್ಲಿ ಹೇಳಿದ್ದೆ. ಫ್ರೆಂಚರ ಆಳ್ವಿಕೆಗೆ ಕೆಲವು ಸ್ಥಳಗಳು ಒಳಪಟ್ಟಿದ್ದು ಅಂತ ಮೊದಲನೇ ಫಸ್ಟ್ ಚಾಪ್ಟ್ರಲ್ಲಿ ಹೇಳಿದ್ದೆ. ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಯಾವ್ಯಾವ ಸ್ಥಳಗಳು ಅಂತ ಹೇಳಿದ್ದೆ, ಪಾಂಡಿಚೇರಿ, ಮಾಹೆ, ಕರೈಕಲ್, ಈ 3 ಪ್ಲೇಸು ಫ್ರೆಂಚರಿಗೆ ಕೊಟ್ಟಿದ್ದರು ಅಂತ ಹೇಳಿದೆ. ಯಾವುದು, ಟ್ರೀಟಿ ಆಫ್ ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ 1763 ಅಂತ ಹೇಳಿದೆ. ನೆನಪಿದೆಯಲ್ಲೋ ಗೊತ್ತಿಲ್ಲ. ಸೊ ಈಗ ಅದನ್ನು ನೆನಪು ಮಾಡ್ಕೊಳ್ಳಿ. ಅದಕ್ಕಾಗಿ ಪಾಂಡಿಚೇರಿಗೆ ಇವರು ಹೊರಟು ಹೋಗ್ತಾರೆ. ಯಾಕಂದರೆ ಅಲ್ಲಿ ಬ್ರಿಟಿಷ್ ಆಡಳಿತ ಇರಲಿಲ್ಲ, ಪಾಂಡಿಚೇರಿಯಲ್ಲಿ ಬ್ರಿಟಿಷರ ರೂಲ್ ಇರಲಿಲ್ಲ. ಅಲ್ಲಿಗೆ ಹೋಗಿ ಅವರಲ್ಲೇ ಸೆಟ್ಲ್ ಆಗ್ತಾರೆ. ಆನಂತರ ಅವರು ಮುಂದೆ ಬಂಗಾಳಕ್ಕೂ ಬರಲಿಲ್ಲ, ಫ್ರೀಡಮ್ ಮೂಮೆಂಟಲ್ಲೂ ಅವರು ಪಾಲ್ಗೊಳ್ಳಲ್ಲ. ಅಲ್ಲಿಂದ ಮುಂದೆ ಅವರು ಏನಾಗ್ತಾರೆ, ಮಹರ್ಷಿ ಅರವಿಂದೋ ಅಂತ ಅವರ ಹೆಸರೇ ಚೇಂಜ್ ಆಗಿಬಿಡುತ್ತೆ. ಅವರೊಬ್ಬ ಫಿಲಾಸಫರ್, ತತ್ವಜ್ಞಾನಿ ಆಗ್ತಾರೆ. ಮಹರ್ಷಿ ಅರವಿಂದರು ಅಂತ ನಾವು ಈಗ ಕರಿತೀವಿ. ಅರವಿಂದೋ ಘೋಷ್ ಇದ್ದವರು ಏನಾಗ್ತಾರೆ, ಮಹರ್ಷಿ ಅರವಿಂದರು ಅಂತ ಹೇಳ್ತೀವಿ. ಅವರು 2 ಪ್ರಸಿದ್ಧವಾದ ಪುಸ್ತಕಗಳನ್ನು ಬರೀತಾರೆ ಅಲ್ಲಿ ಹೋದ್ಮೇಲೆ, ಪಾಂಡಿಚೇರಿಗೆ ಹೋದ್ಮೇಲೆ. ಆ ಪುಸ್ತಕದ ಹೆಸರನ್ನು ನೋಟ್ ಮಾಡ್ಕೊಳ್ಳಿ. ಒಂದು ಪುಸ್ತಕದ ಹೆಸರು ಸಾವಿತ್ರಿ, ಒಂದು ಗ್ರಂಥದ ಹೆಸರು ಸಾವಿತ್ರಿ, ಇನ್ನೊಂದು ಗ್ರಂಥದ ಹೆಸರು ಡಿವೈನ್ ಲೈಫ್ ಮತ್ತು ಸಾವಿತ್ರಿ ಎನ್ನುವ 2 ಮಹಾನ್ ಕೃತಿಗಳನ್ನು ರಚನೆ ಮಾಡಿ ಆಧ್ಯಾತ್ಮದಲ್ಲಿ ಅವರು ತಮ್ಮ ಜೀವನವನ್ನು ಕಳೀತಾರೆ. ಮತ್ತು ಅವರ ಸಾವು ಕೂಡ ಅಲ್ಲೇ ಆಗುತ್ತೆ. ಪಾಂಡಿಚೇರಿಯಲ್ಲಿನೇ ಅವರ ಸಮಾಧಿ ಇದೆ. ನೀವು ಯಾರಾದರೂ ಪಾಂಡಿಚೇರಿಗೆ ಹೋದರೆ ಅಲ್ಲಿ ಅರವಿಂದೋ ಘೋಷ್ ಅವರ ಸಮಾಧಿಯನ್ನು ಈಗಲೂ ನೋಡಬಹುದು. ಅದನ್ನು ಅರವಿಂದಾಶ್ರಮ ಅಂತ ಈಗ ಕರೀತಾರೆ. ಟುಡೇ ಇಟ್ ಈಸ್ ಕಾಲ್ಡ್ ಅರೋವಿಲೆ
ಅರವಿಂದ ಆಶ್ರಮ ಅಂತ. ಸೊ ಹೀಗೆ ಈ ಮೊದಲ ಅಲಿಪುರ ಪ್ರಕರಣದಲ್ಲಿ ಏನಾಯಿತು ಅನ್ನೋದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಒಂದು, ಅಲ್ಲಿ ಸೀಕ್ರೆಟಾಗಿ ಬಾಂಬ್ಗಳನ್ನು ನಮ್ಮ ಕ್ರಾಂತಿಕಾರಿಗಳು ತಯಾರು ಮಾಡ್ತಿದ್ರು. ಅದಕ್ಕೆ ಹೆಲ್ಪ್ ಮಾಡ್ತಿದ್ದಿದ್ದು ಯುವ ವಿಜ್ಞಾನಿ ಜತಿನ್ ದಾಸ್. ಅದರ ಸ್ಥಳೀಯರ ಮೋಸದಿಂದಾಗಿ ಅಥವಾ ಒಂದು ದುಡ್ಡಿನ ಆಸೆಗಾಗಿ ಗುಟ್ಟನ್ನು ರಟ್ಟು ಮಾಡಿದ್ರಿಂದಾಗಿ ಇವರು ರೆಡ್ ಹ್ಯಾಂಡ್ ಹಾಗೆ ಸಿಕ್ಕಾಕೊಳ್ತಾರೆ. ಅವರಿಗೆ ಜೈಲು ಶಿಕ್ಷೆಯಾಗುತ್ತೆ. ಅದರಲ್ಲಿ ವಿಶೇಷವಾಗಿ ಅರವಿಂದೋ ಘೋಷ್ ಮುಂದೆ ಅವರು ಸನ್ಯಾಸಿಯಾಗಿ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಪರಿವರ್ತನೆಗೊಳ್ತಾರೆ. ಆದರೆ ಈ ಕ್ರಾಂತಿಕಾರಿ ಸಂಘಟನೆ ಮಾತ್ರ ಅದು ತನ್ನ ಹೋರಾಟ ಮುಂದುವರಿಸುತ್ತೆ. ಅನುಶೀಲನ್ ಸಮಿತಿ ಅನ್ನುವ ಹೆಸರಿನಲ್ಲಿ ಇನ್ನೂ ಅನೇಕ ಕ್ರಾಂತಿಕಾರಿಗಳು ಮುಂದೆ ಅದರಲ್ಲಿ ಬರ್ತಾರೆ, ಇನ್ಕ್ಲೂಡಿಂಗ್ ಬ್ರದರ್ ಆಫ್ ಸ್ವಾಮಿ ವಿವೇಕಾನಂದ. ಇದರಲ್ಲಿ ಎಂತೆಂಥ ಮೆಂಬರ್ ಇದ್ದರು ಅಂದರೆ, ಸ್ವಾಮಿ ವಿವೇಕಾನಂದರ ಇನ್ನೊಬ್ಬ ಸಹೋದರ, ಅವನ ಹೆಸರು ಭೂಪೇಂದ್ರನಾಥ್ ದತ್ತ ಅಂತ, ನೋಟ್ ಮಾಡ್ಕೊಳ್ಳಿ. ಅವರೆಲ್ಲ ಇದರ ಮೆಂಬರ್ಗಳು. BN ದತ್ತ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ. NCERT ಬುಕ್ಕಲ್ಲಿ BN ದತ್ತ ಅಂತ ಕೊಟ್ಟಿರ್ತಾನೆ. ಭೂಪೇಂದ್ರ ನಾಥ ದತ್ತ, ಹಿ ಈಸ್ ದ ಬ್ರದರ್ ಆಫ್ ಸ್ವಾಮಿ ವಿವೇಕಾನಂದ. ಯಾಕಂದರೆ ವಿವೇಕಾನಂದರ ಮೂಲ ಹೆಸರೇನು ಅಂತ ನಿಮಗೆಲ್ಲ ಗೊತ್ತಿದೆ, ನರೇಂದ್ರನಾಥ ದತ್ತ. ಆ ನರೇಂದ್ರನಾಥ ದತ್ತ ಅವರ ಬ್ರದರು ಭೂಪೇಂದ್ರನಾಥ ದತ್ತ, ಹೂ ವಾಸ್ ಎ ವೆರಿ ಆ್ಯಕ್ಟಿವ್ ಮೆಂಬರ್ ಆಫ್ ಅನುಶೀಲನ್ ಸಮಿತಿ. ಇದರ ಆ್ಯಕ್ಟಿವ್ ಮೆಂಬರ್ ಆಗಿ ಅವ್ರ ಮುಂದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೋರಾಟ ಮಾಡ್ತಾರೆ. ಸೊ ಹಾಗಾಗಿ ಮೊದಲನೇ ಪ್ರಕರಣದಲ್ಲಿ ನಿಮಗೇನು ಗೊತ್ತಾಗುತ್ತೆ ಅಂದರೆ, ಅಲಿಪುರ್ ಕೇಸಲ್ಲಿ ನಮ್ಮ ಕ್ರಾಂತಿಕಾರಿಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಾಂಬುಗಳನ್ನು ತಯಾರು ಮಾಡುವ ಹಂತಕ್ಕೆ ಹೋಗಿದ್ದರು. ಬಾಂಬುಗಳನ್ನ ತಯಾರು ಮಾಡಿ, ಸ್ಫೋಟಕಗಳನ್ನು ತಯಾರು ಮಾಡಿ, ಬ್ರಿಟಿಷ್ ಕಚೇರಿಗಳ ಮೇಲೆ, ಬ್ರಿಟಿಷ್ ವಾಹನಗಳ ಮೇಲೆ, ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಆ ಬಾಂಬುಗಳನ್ನು ಎಸೆಯುವುದಕ್ಕೆ ಅವರು ಸಿದ್ಧತೆ ಮಾಡಿಕೊಂಡಿದ್ದರು. ಯಾಕೆ? ಮತ್ತು ನಾನು ಹಿಂದಿನ ಪಾಯಿಂಟನ್ನು ಹೇಳಿ ಕನ್ಕ್ಲೂಡ್ ಮಾಡ್ತೀನಿ. ಯು ಕೆನಾಟ್ ಎಲಿಮಿನೇಟ್ ದ ಈವಿಲ್, ಬಟ್ ಯು ಕ್ಯಾನ್ ಎಲಿಮಿನೇಟ್ ದ ಈವಿಲ್ ಡೂವರ್. ನೀವು ಕೆಟ್ಟದ್ದನ್ನು ನಾಶ ಮಾಡಲಿಕ್ಕಾಗಲ್ಲ, ಕೆಟ್ಟವರನ್ನು ನಾಶ ಮಾಡಬಹುದು ಅನ್ನುವ ಆ ರಷ್ಯಾದ ನಿಹಿಲಿಸ್ಟ್ ವಿಧಾನವನ್ನೇ ಈ ಕ್ರಾಂತಿಕಾರಿಗಳು ಇಲ್ಲಿ ಬಳಸ್ತಾರೆ. ಅದು ಬಳಸೋದಕ್ಕೆ ಅವ್ರಿಗೇನು ಬೇಕು? ವೆಪನ್ಸ್ ಬೇಕು, ಬಾಂಬುಗಳು ಬೇಕು. ನೀವು ಅವ್ರನ್ನ ಕೊಲ್ಲಬೇಕು ಅಂದರೆ ಒಂದು ಪಿಸ್ತೂಲ್ ಇರಬೇಕು, ಇಲ್ಲ ನಿಮ್ಮ ಕೈಯಲ್ಲಿ ಬಾಂಬ್ ಇರಬೇಕು. ಅದನ್ನ ಎಸೆದ್ರೆ ಅವನು ನಾಶವಾಗ್ತಾನೆ ಅಂತ. ಸೊ ಇದು ಅಲಿಪುರ ಪ್ರಕರಣ 1907. ಅದಾದಮೇಲೆ ಇನ್ನೂ ಕೆಲವು ಪ್ರಕರಣಗಳಿವೆ. ದೆಹಲಿ ಕೇಸ್ ಏನಾಯಿತು, ಲಾಹೋರ್ ಏನಾಯಿತು, ಕಾಕೋರಿ, ಚಿತ್ತಗಾಂಗ್ ಏನಂತ ಬರುತ್ತೆ, ಅದನ್ನು ನಾಳಿನ ಚರ್ಚೆಯಲ್ಲಿ, ಯಾಕಂದರೆ ಇದನ್ನು ತೊಗೊಂಡ್ರೆ ಮತ್ತೊಂದು 5 ನಿಮಿಷ ಹಿಡಿಯುತ್ತೆ, ಸಮಯ ಅಲ್ಲಿ ಎಡ್ಡ ಆಗ್ತಾ ಇರೋದ್ರಿಂದ ಅರ್ಧಕ್ಕೆ ನಿಲ್ಲಿಸೋದು ಬೇಡ. ಸೊ ನಾಳೆ ದೆಹಲಿ, ಲಾಹೋರ್, ಕಕೋರಿ, ಚಿತ್ತಗಾಂಗ್ ಪ್ರಕರಣ ನೋಡಿ, ಆಮೇಲೆ ಇವರು ಕ್ರಾಂತಿಕಾರಿಗಳು ಕೂಡ ಯಾಕೆ ಫೇಲ್ ಆಗ್ತಾರೆ, ಇವರು ಯಾಕೆ ಸಫಲರಾಗಲಿಲ್ಲ ಅನ್ನೋದನ್ನು ನೋಡಿ, ಆಮೇಲೆ ಗಾಂಧೀಜಿಯವರ ಯುಗಕ್ಕೆ ಹೋಗಬೇಕು. ಗಾಂಧೀಜಿಯವರ ಆಗಮನ ಆಗುತ್ತೆ. ಅವ್ರು ಹೇಗೆ ಚಳವಳಿಯನ್ನು ಮಾಡಿದರು ಅನ್ನೋದು ವಿಲ್ ಡಿಸ್ಕಸ್ ಇಟ್ ಟುಮಾರೋ. ಓಕೆ.